ನಿನ್ನಂತ ಗಂಡರಿಲ್ಲೇ ತಂದಾಡೋ ತಂದಾಡೋ ಈ ಜಗಬಾದಂತಾಡೋ ತಂದಾಡೋ ತಂದಾಡೋ ಈ ಜಗಬಾದಂತಾಡೋ ಬಾರೋ ಬಾರೋ ನನ್ನ ರಾಜಕುಮಾರ ನನ್ನ ರಾಜಕುಮಾರ ಬಂದ 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 ಸಿಡಿಗುಂಡು ಬಂದ 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 ಮೇಟಿಯ ಗೆಂಡು ಬಂದ 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 ಸಿಡಿಗುಂಡು ಬಂದ 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 ಮೇಟಿಯ ಗೆಂಡು ಕೋಟಿ ಕಬಾ ಎಲ್ಲೆಲ್ಲೂ ಕೋಟಿ ರೊಕ್ಕ ಈ ಜಿಂದಗಿ ಎಲ್ಲೆಲ್ಲೋ ನಮಸ್ಕಾರ ಬಾಸ್. ನಮಸ್ಕಾರ ಬಾಸ್. ನಮಸ್ಕಾರ. ಶ್ರೀಗಂಧದ ತುಂಡಿನ ಲೋಡ್ ಕಳಿಸಿ ಬಟ್ಟಿ ಇಳಿಸಿ ಕಂಟ್ರಿ ಸರಾಯಿ ಪ್ರತಿ ಹಳ್ಳಿಗೆ ಸಪ್ಲೈ ಮಾಡಿದ್ರ. ಗಂಧದ ಲೋಡ್ ಕಳಿಸಿದಾಯ್ತು ದನಿ. ಕಂಟ್ರಿ ಸಾರಾಯಿ ಬಟ್ಟೆಯನ್ನು ಇಳಿಸಬೇಕು ಅನ್ನೋಷ್ಟರಲ್ಲಿ ಅಬಕಾರಿ ಖಾತೆ ಮ್ಯಾನೇಜರ್ ಸಾಹೇಬರು ನಮಗೆ ರೇಡ್ ಮಾಡಿಸಿ ಎಲ್ಲಾ ಮಾಲು ಉರುಳಿಸಿ ಹೋದರು ದನಿ. ಏನು ಅಬಕಾರಿ ಖಾತೆ ಮ್ಯಾನೇಜರ್ ರವಿಶಂಕರ್ ನನ್ನ ಮಾಲು ರೇಡ್ ಮಾಡಿಸಿದ್ರ? ಲೇ ಹಲ್ಕ ಸುಳ ಮಕ್ಕ, ನನ್ನ ಬಟ್ಟಿ ಸಮೀಪ ಬಂದ ಹಿಡಿದ ಕಟ್ಟಿ ಹಾಕಲಿಕ್ಕೆ ಏನಾಗಿತ್ತಲೇ ನಿಮಗೆ ದಾಡಿ ಹಿಡಿಯಬೇಕೆನ್ನುವಷ್ಟರಲ್ಲಿ ನಮ್ಮನ್ನು ಹೊಡೆಯಬೇಕು. ಓಡಿ ಹೋದರೆ ಅನ್ನಲಿಕ್ಕೆ ನಾಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ಏಕಚಿತ ಒಬ್ಬ ರವಿಶಂಕರ್ ಈ ಗೌಡನಿಗೆ ಎದುರಾಗಿ ನಿಂತರೆ ನನಗೆ ಅವಮಾನ. ಅಪ್ಪನಿದನಿ ಹೋಗಲಿ, ಕನ್ನಡದ ಗಡಿನಾಡಿನಲ್ಲಿ ಗಂಡುಗಲಿ ಎನಿಸಿಕೊಂಡ್ರುವ ಈ ಪುಣ್ಯ ಗೌಡನ ಕಂಟ್ರಿ ಮಾಲಿಗೆ ಕೈ ಹಾಕಿದ ಆ ಬಂಡ ರವಿಶಂಕರನನ್ನು ದರನೆ ಎಳೆದು ತಂದು ಕಂಟ್ರಿ ಬಲಿ ಬಾಯಿಗೆ ಹಾಕಿ ಸುಟ್ಟು ಬಿಡು. ಆಯ್ತು ದನಿ. 20 ಹಳ್ಳಿಯ ಒಡನೆಯ ಕಡು ವೈರಿಯಾಗಿ ನಿಂತಿರುವ ಆ ಬಂಡೆ ಶಿವಶಂಕರನಷ್ಟೇ ಏಕೆ ಅವನ ಹೆಂಡರ ಮಕ್ಕಳ ರುಂಡ ಕೊಯ್ದು ಇವನ್ನ ಮನೆ ಬಾಗಿಲಿ ಕಟ್ಟಿ ಪುಡಾರ್ ನನ್ನ ಮಗ ರವಿಶಂಕರನು ತಂದು ಮಾದ್ನೆ ಅಂತೆ ಕಡಿದು ಸುಡದಿದ್ದರೆ ನನಗೆ ಕೊಡ್ಲಿಕ್ಕಳ ಅಂತ ಕರೆಯಬೇಡ. ಲೇ ಕರಿಯ ಮರಿಯ ಹೋಗರ್ಲೇ, ಬೇಗ ಹೋಗಿ ಆ ಬಿಡಾಡಿ ನನ್ನ ಮಗ ರವಿಶಂಕರ್ನ ಗಾಡಿ ಕಂಟ್ರೋಲ್ ಕಾಲ ಹೇರ್ಕೊಂಡು ಬರುತ್ತದೆ. ಬೇಗನೆ ಹೋಗಿ ಅದನ್ನು ಹಿಡಿದು ನಿಲ್ಲಿಸಿ ಅದರ ಒಳಗಿದ್ದ ಮಾಲನ್ನು ನನ್ನ ಮನೆಗೆ ಸಪ್ಲೈ ಮಾಡ್ರಿ. ಮಗ ಡ್ರೈವರ್ ಏನಾದರೂ ನಿಮ್ಗೆ ಅಡ್ಡಿ ಮಾಡಿದ್ರೆ ಗಾಡಿ ಸಹಿತ ಎತ್ತಾಕಿ ಸುಟ್ಟು ಬರ್ರಿ. ನಿಮ್ಮಪ್ಪನೇ ಅಂತ ಆಗಲಿದ್ದಾನೆ. ಬೆಪ್ಪ ನನ್ನ ಮಕ್ಕಳ ಅಪ್ಪನೆ ಎಂದು ಕಪ್ಪೆ ತರ ತಿಪ್ಪೆ ದಂಡೆಯಲ್ಲಿ ಕುಳಿತು ಹೊತ್ತು ಕಳೆದರೆ ನಿಮ್ಮನ್ನು ಗೊಂಡಿಟ್ಟು ಕೊಲ್ಲಬೇಕಾಗುತ್ತದೆ. ಆಯ್ತು ದನಿ. ಮಿಡಿ ನಾಗರದ ಹೆಡೆ ತುಳಿದು ಬದುಕಬೇಕೆಂದಿರುವ ಅಬಕಾರಿ ಖಾತೆ ಮ್ಯಾನೇಜರ್ ರವಿಶಂಕರ್ ನನ್ನ ಬೆಂಕಿ ಕಂಟ್ರಿ ಕಾರ್ಯಕ್ಕೆ ಬೆಂಕಿ ಇಟ್ಟಿಯಲ್ಲ, ಅದೇ ಶೇಡಿಗಾಗಿ ಬಂದಿತ್ತು ನಿನ್ನ ಜೀವಕ್ಕೆ ಅಂತ್ಯ. ಅದೇ ಶೇಡಿನ ಸಾಗರದೊಂದಿಗೆ ನನ್ನ ಮನೆ ಹತ್ತಿರ ಹರಿದು ಬರುತ್ತದೆ ನಿನ್ನ ಕಂಟ್ರೋಲ್ ಕಾರಿನ ಸಂತೆ. ಇದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿ ನಿಂತಿರುವ ಶಿವಶಕ್ತಿಯರ ಬಾಳಿಗೆ ಇಡಬೇಕಾಗಿದೆ ಬೆಂಕಿ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಶೇಡೆಂಬ ಕ್ರಾಂತಿಕಾರಿ ನಾಟಕದ ಮೊದಲನೆಯ ಪ್ರಯೋಗ. ದುಂದರ 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 ದುಂದರ
ಗೆಳತಿ ಗೆಳತಿ ಬಿಟ್ಟು ಹೋಗುವಾಗ ಕಣ್ಣ ಮಂತ ಯಾಕ ಬರದಿ ಬಿಟ್ಟು ಹೋಗುವಾಗ ಕಣ್ಣ ಮಂತ ಯಾಕ ಬರದಿ ಒಟ್ಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರದಿ ಒಟ್ಟ ಹೋಗುವಾಗ ಹೇಳ್ತೀನಿ ಕೊನೆಯ ಸರದಿ ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಬರದಿ ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಬರದಿ ಸಂಧಿಗೆ ಬಂದಾಗ ಭೇಟಿಯಾಗೋ ನನ್ನ ಗೆಳೆಯ ಸಂಧಿಗೆ ಬಂದಾಗ ಭೇಟಿಯಾಗೋ ನನ್ನ ಗೆಳೆಯ ನೀರು ಧರಿಸಿದ ಕಣ್ಣ ನನ್ನ ಗೆಳೆಯ ನನ್ನ ಅವಸ್ನೂರ ಹುಡುಗಿ ಬಂದಾಳ ಅದಕ್ಕೆ ಕೊಡತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಹುಡುಗಿ ನಂತರ ಬಾಮನಕ ಮೊದಲ ಜವಾರಿ ಮನಕ ಹುಡುಗಿ ನಂಬಿಯದ ಹದಿನೆಂಟರ ಹುಡುಗಿ ಬಂದಾಳು ಹದಿನಾರರ ಹುಡುಗಿ ಬಂದಾಳ ಅದಕ ಕೊಡತೀನಿ ಎಂದಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ಬಾವಂಕರ ಕನಕ ಮೊದಲ ಜವಾರಿ ಮನಕ ಬಂದರ ಬಾವಂಕರ ಕನಕ ಕಣ್ಣು ಹೊಡೆಯಾಕ ನಮ್ಮ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಂಗಾದ ನಮ್ಮ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಂಗಾದ ಹಾದಿಗೆ ಸಾವಿರ ಹುಡುಗರ ಡ್ರೈವರ್ ಹಾದಿಗೆ ಸಾವಿರ ಹುಡುಗರು ನೋಡ್ತಾರ ಡ್ರೈವರನ ಮರದಿ ಓಡ್ಯಾಣ ಗೆಳತಿ ನೀನಾಗಿ ಮಾಡಿದ ಪ್ರೀತಿ ಮರದಿ ಓಡ್ಯಾಣ ಗೆಳತಿ ಮರದಿ ಪ್ರೀತಿ ಮರದಿ ತಂಡಿ ತಂಡಿ ಹಬ್ಬದಾಗ ಗೆಂಡೆ ಗೆಂಡೆ ಚಾಪರ ಒಳಗೆ ಫ್ಯಾಷನ್ ತಂಡಿ ತಂಡಿ ಹಬ್ಬದಾಗ ಗೆಂಡೆ ಗೆಂಡೆ ಚಾಪರ ಒಳಗೆ ಫ್ಯಾಷನ್ ಕರೆದ ಹುಡುಗರ ಮುದುಕರಿಗೆಲ್ಲ ನನ್ನ ಟೆನ್ಷನ್ ಕರೆದ ಹುಡುಗರ ಮುದುಕರಿಗೆಲ್ಲ ನನ್ನ ಟೆನ್ಷನ್ ಊರಾಗ ಕಡದರ ಕಡಲಿ ಕರುಸನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗವಲ್ಲ ತಿಳಿದ ಜಾಗರಿಲ್ಲ ನಿಮ್ಮಪ್ಪ ನಾನಲ್ಲ ಕರಂಜಿಕಿಡನಗಿಲ್ಲ ನಿಮ್ಮಪ್ಪ ನಾನಲ್ಲ ಕರಂಜಿಕಿಡನಗಿಲ್ಲ ಕೈ ಮಾಡಿ ತರಿತೀನಿ ಕಡಿಗಾಗಿ ಬಾರ ನನ್ನ ಹಿಂದಿಂದ ಗೆಳತಿ ನೋಡದ ಮುಂದಿಂದ ಸಾಗಿ ನಿಂತಿನಿರ ಎಂದ ಏನಾಗತೈತಿ ಅಗಲಿ ಗೆಳತಿ ನಿನ್ನ ಸಂಬಂಧ ಏನಾಗತೈತಿ ಅಗಲಿ ಗೆಳತಿ ನಿನ್ನ ಸಂಬಂಧ दिल से दिल मेरे गया मेरी तक तक कर मेरे गया दिल से दिल मेरे गया मेरी तक तक कर मेरे गया 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 मेरी तक तक कर मेरे ಸತ್ತರ ಸಾಯಿ ನಿಯತಿಲ್ಲದ ನಾಯಿ ನಡಬರಕ ಕೊಟ್ಟಿನಿ ಕೈ ಸತ್ತರ ಸಾಯಿ ನಿಯತಿಲ್ಲದ ನಾಯಿ ನಡಬರಕ ಕೊಟ್ಟಿನಿ ಕೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಉಲ್ಲ ಪಡೆದ ಏ ಚಂಡಿ
ಹೂ ಮಾಡೋದ್ ಬಿಟ್ಟು ಹಾ ಹೊಡ್ಸೋದೆ ಇತ್ಲಾಗ ಹೊಂಟಿಲ್ಲ ಏ ಯಾಕ ಅಯ್ಯಯ್ಯೋ ಮಾಮ ನಾನು ನಿನ್ ಕಡೆನ ಹೊಂಟಿದ್ನೆ ಮಾಮ ಮಾಡಿಸ್ಕೊಳಕ. ನೀ ನನ್ನ ಕಡೆ ಹೊಂಟಿದ್ಯಾ ಬಾರಿ ನನ್ನ ಚಿನ್ನ ನೀ ಮಾಡಿಸ್ಕೊಳಕ್ ಗಟ್ಟಿದ್ಯಾ ಅಂದ್ರ ಮಾಡಿ ಕಳ್ಸಾಕ್ ನನ್ನ ಗಂಟು ಹೋಗೈತೆ ಅಂತೀನಿ ತಗಿ ಮೊದಲ ಅಯ್ಯೋ ಅಯ್ಯೋ ಏನ್ರಿ ಅದು ತೆಗಿಯುವುದು? ಜಂಪರ್ ತೆಗೆದ್ ಹಾಕ. ಅಯ್ಯಯ್ಯಯ್ಯೋ ಡಾಕ್ಟರ ಹಿಂಗಂದ್ರೇನ ನೀವು? ಅಲ್ಲ ಲಾಡ್ಜ್ನಾಗ ಹಂಗ ಹಿಂಗ ಅಂತ ಹೇಳಿ ಈಗ ಮತ್ತೆ ಹಿಂಗ ಹೇಳಕತ್ತಿರೇನ ಡಾಕ್ಟರ್ ನೀವ್ ಅಂತೀನಿ. ನೋಡ್ ಚೆನ್ನಿ ನಾನ್ ಇಂಜೆಕ್ಷನ್ ಅಂತ ಅದಾವು ಯಾವ ರೋಗಿಗೆ ಯಾವ ಔಷಧಿ ಕೊಡ್ಬೇಕು ಯಾವ ಜಡ್ಡಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದು ಸರ್ವಿಸ್ ಆಗ್ಬಿಟ್ಟತಿ. ಹೌದ್ರ ಹಂಗಾರ ಹೆಣ್ಮಕ್ಳಿಗೆ ಸುಸ್ತಾದಂಗ ಕಾಣ್ತಾವಂತ. ಸಸ್ತಾದಾಗ ಆಟ ಯಾಕ ಚೆನ್ನಿ ಪುಗ್ಸೆಟ್ಟಿ ಮಾಡಾಕ ನಾ ತಯಾರನ ಯಾಕಂದ್ರ ನಪ್ಪ ಪುಗ್ಸೆಟ್ಟಿ ಮಾಡಿ ಮಾಡಿ ತಲೆ ಮೇಲೆ ತಟ್ಟಕೊಂಡ್ ಹೋಗ್ಯಾನ ಆದ್ರ ನಂಗೆ ಕಲಿಸಿ ಹೋಗ್ಯಾನ ಯಾಕವ ಅಲ್ಲಿ ನಾನೇನು ಪುಗ್ಸೆಟ್ಟಿ ಮಾಡಾಕ ದುರ್ಗಮ್ಮ ಕಾಣ ಮಾಡ್ಯಾನ. ಹೌದ್ರ ನಿಮ್ಮ ಸುಜಿ ಇಂಜೆಕ್ಷನ್ ಏನ್ ಮಾಡ್ತೀರಿ ನೀವು? ಹಂಗಾದ್ರ ಒಂದ್ ಸಾರಿ ಸುಚ್ಚೋ ಇಂಜೆಕ್ಷನ್ 2 ಸಾರಿ ಸುಚ್ಚಿದ್ರ ಫ್ರೀ ಆಗಿ ಮಾಡ್ತೀನಿ. ಹೌದೇನ್ರಿ ಮಾಮರ? ಹಂಗಾರ ಏನ್ರಿ ಅದು ವ್ಯಾಪಾರ ಮಾಡ್ತೀರಿ? ಹೌದೇ ನನ್ನ ರಂಬೆ ಬಂಗಾರದ ಗೊಂಬೆ. ಹಂಗಂದ್ರ ಬೇಗ ಬಾರೋ ನನ್ನ ಸರದಾರ. ಅಷ್ಟೇ ಅಲ್ಲ ನಾ ರೆಬಲ್ ಸ್ಟಾರ ಹಂಗಿದ್ರ ಹೋಗಿಲ್ಲ. ಬಂಗಾರ ಗಿಂಡಿ ನೀ ಬಾರ ಬಾಚನಗುಡ್ಡ ಜಾತರಿ ಮಾಡೋಣ ಬಲು ಜೋರ. ಬಾಚನಗುಡ್ಡ ಜಾತರಿ ಮಾಡೋಣ ಬಲು ಜೋರ. ಹೊಡಗಿಚ್ಚಿಗಿಲಿಗಿಲಿ ಬಂಗಾರ ಗಿಂಡಿ ನೀ ಬಾರ ನಮ್ಮೋರ ಜಾಗರಿ ಮಾಡೋಣ ನಾವು ಜೋರ. ನಮ್ಮೋರ ಜಾಗರಿ ಮಾಡೋಣ ನಾವು ಜೋರ. ಗೂಡೂರ ಬಸ್ಸಾತಿ ನಮ್ಮೂರ ಗಡಿ ಬರುವಾಗಿ ಬಸ್ಸಿನ ಕಿಡಿಕಾಗ ನೋಡಿ ನನ್ನ ನೋಡಿ ನೀನು ನಗುವಾಗಿ ನನ್ನ ಮನಸಾಗಿ ಗದ್ದಾಗಿ ನನ್ನ ಮನಸಾಗಿ ಗದ್ದಾಗಿ. ಬಂಗಾರ ಗಿಂಡಿ ನೀ ಬಾರ ಬಂಗಾರ ಗಿಂಡಿ ನೀ ಬಾರ ನಮ್ಮೋರ ಜಾತರಿ ಮಾಡೋಣ ನಾವು ಜೋರ. ನಮ್ಮೋರ ಜಾತರಿ ಮಾಡೋಣ ಬಲು ಜೋರ. ಆಯ್ತು ಸರಿಸಾಟಿ ಕನಸಿನೊಳಗ ಕಾಡಾತಿ ನನ್ನ ಮುದ್ದಿನ ಪುಟ್ಟಿ. ನನ್ನ ನಿನ್ನೈ ಬೆಟ್ಟಿ ಪ್ರೀತಿಗಾಯ್ತು ಸರಿಸಾಟಿ ಕನಸಿನೊಳಗ ಕಾಡಾತಿ ನನ್ನ ಮುದ್ದಿನ ಪುಟ್ಟಿ. ಖುಷಿ ಚಂದ್ರಮನಾಸು ಬಂಗಾರಾತಿ ಮರೆಯಾದಿ ನನ್ನ ಮನೆಯನ್ನು ಬೆಳಗುವ ನೀರಾದೆ ನೀರಾದೆ. ಗಂಡ ಹೆಂಡತಿ ಇಬ್ಬರು ಆಗೋಣ ಗಂಡ ಹೆಂಡತಿ ಇಬ್ಬರು ಆಗೋಣ. ಒಂದು ವರ್ಷ ತಗ ಗಂಡ ನಾವು ಅಡಿಯೋಣ
ಒಂದು ವರ್ಷ ಗಂಟ ನಾವು ಅಡಿಯೋಣ ಬಂಗಾರ ಗುಂಡಿ ನೀ ಬಾರ ಬಂಗಾರ ಗುಂಡಿ ನೀ ಬಾರ ನಮ್ಮೂರ ಜಾತರಿ ಮಾಡೋಣ ನಾವು ಜೋರ ನಮ್ಮೂರ ಜಾತರಿ ಮಾಡೋಣ ನಾವು ಜೋರ ಲಾ 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 ಲಾ. ಒನ್ಸ್ ಮೋರ್ ಜೋಡಿ ಜೀವಿಗಳಾದ ಸುನಿಲ್ ಮಾಲೇಶ್ವರಿಗೆ ಜಯವಾಗಲಿ. ತತ್ ನಿಮ್ಮವನ್ ತಗಲ ಸರಿ ಆಚೆ ಏನ್ ಜನಿ ಜೇಟ್ ಆಗೈತೆ ಅಂತ ನಿಮ್ಮ ಅಪ್ಪು ಸುಳ್ಳು ಹೇಳಿ ಈ ತಗಲ್ ಮನ ಕೂಡ ಆರ್ಯಾಡಿ ಕುಣ್ಯಾಕಂತ ಬಂದ್ಯಾ. ಹತ್ ನಡಿ ನನ್ ಗಾಡಿ ಮೊದಲು ಮನಿಗೆ ಹೋಗೋಣ. ಬರ್ರಿ ಚೆನ್ನಪ್ಪವ್ರ. ಬಂದಿವ್ರಿ ಲಂಗ ತೋಡ್ಸೋ ಮುಗಪ್ನವ್ರಿ. ಅಲ್ಲಿ ಡಾಕ್ಟರ ನೀನು ಮಸೂಡ್ ಎಣದು ಪಾರ್ಕ್ ಕಲಿ ಶಿವಾಜಿ ಮಗ ಆಗಿದ್ ಮಗನ ನೀಕಿ ಕೈ ಹಿಡಿದು ಕುಣ್ಯಾಕತ್ಯ. ಇವಳ ಕೈ ಹಿಡಿಯೋ ಯೋಗ್ಯತೆ ನಿನಗೈತಿ ಇಲ್ಲಿ ಯಾಕಿಲ್ಲ? ಏನಲ್ಲಿ ಬಾ ಚಾನಿ ಮನೆಗೆ ಹೋಗಿ ಇಂಥ ತಂಡಿ ಯಾವ್ದ ಸುಸ್ತಾಗಿ ಮಲಗೋನ್ ಆರಾಮಾಗಿ. ಸರ್ಲೆ ಮಗನ ಸುಸುದ್ದಾಗಿ ಗಾಡಿ ಹೊಡ್ಯಾಕ್ ಬರುದಿಲ್ಲ ಮಗ ಮಾತಾಕಿ ಕೈ ಹಿಡಿದನಂತ ನಾನು ಬಿಡುದಿಲ್ಲ. ಏನ್ಲಿ ಚಾನಿ ನನಗೊಂದು ಮೂತ್ ಕೊಡು. 6 ತಿಂಗಳು ಮಲಗ್ತೀನಿ ಅದ್ರ ಮ್ಯಾಗ. ಮಗನ ಮಕ ಅನ್ನೋದು ಬಂಡೆ ಹರಿಯಾಗೈತಿ ನಿನಗೆ ಕೊಡ್ತಾಳೆ ಮುತ್ತು ಕೊಡು ಚೆನ್ನಿ ಈ ಡಾಕ್ಟರ್ಗ. ಮೊದಲು ನಾ ಪ್ರೀತಿನ ಸರ್ಲಿ ನಿನಗೆ ಹೆಂಗ್ ಕೊಡ್ತಾಳ? ನಾ ಮೊದಲು ಆಮೇಲೆ ನೀನು. ಚಾನಿ ಏನು ನಿನ್ನ ದುಂಡಾದ ಸುಂದರ ದೇಹ ಏನು ಅತ್ತ ಯಾಕೆ ಹೋಗ್ತಿ ಇತ್ತ ಬಾ. ಏನು ನಿನ್ನ ಸುಂದರ ದುಂಡದ ದೇಹ ಏನು ನಿನ್ನ ಕೆಂಪಾದ ಸೂರ್ಯನಂತ ಮುಖ ಏನು ನಿನ್ನ ಮುಂದಲೆ ಕೇಸ ರಾಶಿಗಳು. ಸರ್ಲೆ ಮಗನ ನಿನಗೆ ವರ್ಣಕ್ ಮಾಡಕ್ ಬರ್ತಾ ನಾನು ಮಾಡ್ತೀನಿ ನೋಡೀಗ. ಚಚ್ಚಣ್ಣೆ ಏನು ನಿನ್ನ ನೀಳವಾದ ಬೇತಾಲಿ ಏನು ನಿನ್ನ ಕೆಂಡ ಸಂಪಿಗೆ ತೆನೆ ಅಂತ ಮೂಗು ಏನು ನಿನ್ನ ಕಾಮಣ ಬಿಲ್ಲಿನಂತ ಕುಡಿ ಉಪ್ಪು ಏನು ನಿನ್ನ ತಾವರೆ ಅಂತ ಕಣ್ಣುಗಳು ಏನು ನಿನ್ನ ದಾಳಿಂಬೆ ಬೀಸದಂತ ಹಲ್ಲುಗಳು ಏನು ನಿನ್ನ ತೊಂಡೆ ಹಣ್ಣಂತ ತೂ ತೂ ತುಟಿ. ಹುಡುಗ ಏ ಹೋಗೋ ನೀನ್ ನಾವ್ನ ಗುರ್ಲೆ ಅಂತವ್ರ ನಿಮ್ಮೊಬ್ರು ನಾ ಮಾಡ್ತೀನಿ ತಡಿ. ರೊಕ್ಕ ಅಂತ ಯಾಕ ಸೈತಿ ರೊಕ್ಕಿದ್ದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕ ಸೈತಿ ರೊಕ್ಕಿದ್ದವನ ಬೆನ್ನ ಹತ್ತಿ ಹಾನಿ ಮಾಡಿ ಹಾನಿ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಡಿ ಸುಮಾರೈತಿ. ಇಬ್ಬರು ಕೂಡ ಹೀರೋ ಚಂದಂಗ ಇಲ್ಲಂದ್ರ ನೀ ನಿಂದಿರ್ತೀನಿ ನಾಡು ಹಾದ್ಯಾಗ ಹೊಡಗಿನ ಚಿಗಲಿಗಿಲಿ. ರಕಾಂತ ಯಾಕೆ ರಕ್ಕಿದವನ ಬೆನ್ನ ಹತ್ತಿ ರಕಾಂತ ಯಾಕೆ ರಕ್ಕಿದವನ ಬೆನ್ನ ಹತ್ತಿ ಹಾನಿ ಮಾಡಿ ಎದುರಿಗೆ ನಿನ್ನ ಚಾಡಿ ಸುಮಾರೈತಿ. ಒಬ್ಬನು ಕೂಡ ಹೀರೋ ಚಂದಗ ಇಲ್ಲಂದ್ರ ನೀ ನಿಂದಿರ್ತೀನಿ ನಾಡು ಹಾಜಾಗ ಒಬ್ಬನು ಕೂಡ ಹೀರೋ ಚಂದಗ ಇಲ್ಲಂದ್ರ ನೀ ನಿಂದಿರ್ತೀನಿ ನಾಡು ಹಾಜಾಗ. ಕಲಿತ ದಾಳಿ ಕಲ್ಲದಿದ್ರು ಗವಂತ ನನ್ನ ಗತಿ ಸೊಕ್ಕಿಲೆ ನೀ ಬೆರಿದಿ ಆದ್ರೂ ನಿನ್ನ ಕರ್ಮ ಅನ್ನೋದು ಹೆಂಗ ಬಿಡ್ತೈತಿ. ಸೊಕ್ಕಿಲೆ ನೀ ಬೆರಿದಿ ಆದ್ರೂ ನಿನ್ನ ಕರ್ಮ ಅನ್ನೋದು ಹೆಂಗ ಬಿಡ್ತೈತಿ. ರೊಕ್ಕಾಟ ಯಾಕೆ ರೊಕ್ಕಿದೋಣ ಬೆನ್ನ ಹತ್ತಿ ರೊಕ್ಕಾಟ ಯಾಕೆ ರೊಕ್ಕಿದೋಣ ಬೆನ್ನ ಹತ್ತಿ ಹಾನಿ ಮಾಡಿ ಯೋಜನೆ ಹೇಳ್ತೀನಿ
ನಿನ್ನ ಚಾಳಿ ಸುಮಾರೈತಿ ಒಬ್ಬನು ಕೂಡ ಹೀರೋ ಚಂದಗ ಇಲ್ಲಂದ್ರ ನೀನಿರ್ತೀರಿ ನೋಡು ಹದಗ ಲಾ 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 ಲಾ. ಹೋಯ್ತು ಹೋಯ್ತು ಎಲ್ಲ ಹೋಯ್ತು. ಯಪ್ಪ ಏನ್ ಹೋಯ್ತು ಯಪ್ಪ ಯಾಕ ಹಂಗ್ಯಾಕ ಹೊಯ್ಕೊಳಕತ್ತಿ ಏ ನಿಮ್ಮವನ ಇಟ್ಟು ಹೋಗೋಯ್ತು ಬಂದ್ರು ಇವ್ರಿಗೆ ಹಾಯ್ಕೊಂತ ನಿಂತಿಯಲ್ಲ ಏ ಚಾನ ನನ್ನ ಮಗಳು ಅಂದ್ರೆ ನಿನಗೆ ದರ್ಕಾರನೇ ನಮಗನ ಎಷ್ಟು ಹೋದ್ರು ಒದ್ದೆ ಅಂತೀಯಲ್ಲ ನೀನ. ಸರ್ಕಾರ ಅಲ್ಲೋ ಮಾವ ಪಾಪ ಪರ್ಕರ ಹಿಡಿದೇವ ಮಾವ ಚೆನ್ನ. ಹೌದಳ್ಳೆ ಚಾನನ್ ಚೋನ ಇಷ್ಟೊತ್ತ ನೀವು ಕೈ ಹಿಡ್ದು ಹಾರೇಡಿ ಕುಣಿದಾಡಿ ಈ ನನ್ನ ಮುಂದೆ ಸಂಪನ್ನಾಗಿ ಮಾತಾಡ್ತೀಯ. ಏ ಡಾಕ್ಟ್ರ ನೀ ಕಾಕ್ ಅನ್ಕೊಂತ ನನ್ನ ಮಗಳು ಹೋಗ್ತೀನಿ ಅಂತ ಬಂದ್ರ ನೀನು ವಾಟರ್ ಟ್ಯೂಬ್ ಕಿತ್ ಗಟಕ ಬಿಸಿ ಬಿಡ್ತೀನಿ ಮಗನ ಹುಷಾರ ಇರ. ಗಾಟ್ರ ಕೊಂದು ನಾವು ಆರ್ಡರ್ ಮನೆ ಅಂತ ಹೇಳು ಹಾಲಿಗೇರಿ ಜಾಯ್ತು ಮೈ ಒಂದು. ಯಪ್ಪ ಅಷ್ಟ ಆಳ ಯಪ್ಪ ಅವ್ರ ಅದಾರಲ್ಲ ನನಗ ಹುಚ್ಚ ಹಿಡಿದವ್ರಂಗ ಕುಣ್ಯಾಕತ್ತಾರ ಯಪ್ಪ ಕೈ ಹಿಡ್ಕೊಂಡ. ಹೊತ್ತು ಬಂದಾಗ ಕತ್ತಿ ಕಾಲಿಡತ್ತ ಚಣ್ಣೆ. ಯಪ್ಪ ಪಂಡಿತ್ ನನ್ನ ಮಕ್ಳ ನೀವು ಕತ್ತಿ ಕಾಲರ ಹೇಳ್ಕೊಂತಾರ ಹೋಗ್ರಿ ಕುದುರೆ ಕಾಲರ ಹೇಳ್ಕೊಂತಾರ ಹೋಗ್ರಿ. ನೀನೊಬ್ಬ ಚಾರಮ್ ಗಡೆ ಒಬ್ಬ ಕಬರ್ ಗಡೆ ನಿಮ್ಮಂತ ನಾಚಿಕೆ ನಿಂತ ನಾಯಿಗಳು ಕೂಡ ಮಾತಾಡಕ್ ನಮ್ಗ ಟೈಮ್ ಇಲ್ಲಪ್ಪ. ಏ ನಡೆ ನಿಮ್ಮವನ ನಡೆ ನಡೆ. ಮಾವ ನಿನ್ನ ಮಕ್ಕಳ ಹತ್ರ ಏನೈತಿ ಏನೈತಿ ಅಂತದೇನೈತಿ. ಶಾಪು ಹಸಿ ತೊಳೆದಳ ಎನ ಚಂದನರತವ ಕೂದಲ ಅವರದಿನಿ ಎತ್ತರ ತೆರೆದಿಟ್ಟಿರುಗಳ ಅವರ ಮನೆಯ ಬಾಗಿಲ. ಎನ್ನಾಗಿ ನಂಬಿ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ವಾಟಿಕ ಶಾಪು ಹಸಿ ತೊಳೆದಳ ಎನ ಚಂದನರತವ ಕೂದಲ. ನಡೆದೈತೆ ಸಣ್ಣ ಗಲವು ತೋರಿ ಮನಸಾಗೆ ತಾಳ ಈ ಚೋರಿ ಎಜ್ಜಿಯ ಗಟವಂಗ ಎಜ್ಜಿಯ ಹಿಡಿದಳದಲ ಅನ್ನುವಂಗ ಸೋಸಾರಿ. ಮಡಿವಾರ ಮಾಡದಳ ಬರ್ಚಾರಿ ಗುಣದಾಗ ಪಾಠ ಬಂಗಾರರಿ ಬಂಗಾರಿ ವರ್ಣಾರ ಸಿಂಗಾರಿಗೇನು ಕಡಿಮೆ ಇಲ್ಲದಂಗ ಬೆಳೆದಳರಿ. ಎಲ್ಲ ನೋಡಿದ್ರ ಗಲ್ಲ ನೋಡಿದ್ರ ಬೆಲ್ಲ ಕೊಡುವಂಗ ಕೈಗೆ ಬಂಗಾರಿ ಅಂತ ಮಾಡಿ. ಡಾಕ್ಟರ ಆತಲಪ್ಪ ಮಗಕ್ ಮಂಗಳಾರತಿ. ಹೋಲ್ ಬಿಳೆ ಇಂತ ಮಂಗಳಾರತಿ ನಮ್ಗ ತಿಂಗಳಿಗೊಮ್ಮೆ ಹಬ್ಬಿದಂಗ. ನಾ ಈಗ ಆಕೆ ಮನೆಗೆ ಹೋಗಿ ನೋಡು. ಹೋಗ್ಲಿ ಡಾಕ್ಟರ್ ಹೋಗು, ನೀ ಹೋಗಕ್ಕಿನ ಮೊದಲು ನಾವು ಹೋಗಿ ಅವಳ ಚರ್ನಿ ಕೈ ಹಿಡ್ಕೊಂಡು ಓಡ್ ಹೋಗ್ಲಿಕ್ಕಂದ್ರ ನನ್ನ ಹೆಸರು ಚನ್ನನೇ ಅಲ್ಲ. ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಇವ ಇಟ್ಟರೆ ಇವರ ಡಾಕ್ಟರ್ ದಾಮ ಎಂದು ಗೊತ್ತಿರಲ್ಲ ಗೊತ್ತಿರೋದು ಇಲ್ಲ. ಇವ ದುರ್ಗದ ಹುಲಿ ಇವನು ಕರುನಾಡಿನ ಮಣ್ಣಿವನು. ಅವಿನ ದ್ವೇಷ 100 ವರ್ಷ ನನ್ನ ರೋಷ 100 ವರ್ಷ. ಬಾರು ಬಾರು ರಣಧೀರ ಬಾರು
ಬಂದರೆ ದಿಗ್ವಿಜಯದ ಹಾರ ನೀ ಬಂದರೆ ದಿಗ್ವಿಜಯದ ಹಾರ ಮಾರು ಮಾರು ರಣವೀರ ಮಾರು ಬೀದಿಯ ಸರದಾರ ಅಂದು ನಾ ಕಣ್ಣಿಟ್ಟ ಯಮುನೆ ಇಂದು ಶಕ್ತಿಯ ಮಡದಿ. ಬಿಡದೆ ಬೆನ್ನತ್ತಿ ಕಾಡುವ ನನ್ನ ಆಸೆ ಪೂರೈಕೆಯಾಗಬೇಕಾದರೆ ನಾನು ಗಂಗೆಯನ್ನು ಕಾಣಲೇಬೇಕು. ಗಂಗಾ ಹೆಸರಿಗೆ ತಕ್ಕಂತೆ ಗಂಗಾ, ಗಂಗಾ ನಿನ್ನ ಗಂಡನಾಗಬೇಕೆಂದು ಇಂದ್ರಲೋಕದಿಂದ ಇಳಿದು ಬಂದಿರುವ ಶಿವ ನಾಳಿಗೆನೆ ನನ್ನ ಕೈವಾಡದಿಂದ ಗೌಡನ ಮನೆಗೆ ನರಬಲಿ. ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆ ನಿಟ್ಟ ಈ ಚೆಲುವ ನಾಗರಾಜ ಅಂದೆ ಆಗುವನು ನಿನ್ನ ಹೃದಯದ ಧರೆ. ಆ ವಿಷಯದ ವಿಷವನ್ನು ಗೌಡನ ತಲೆಯಲ್ಲಿ ಬಿತ್ತಿ ಗೌಡನಿಂದ ನಿನ್ನ ಗಂಡನನ್ನು ಗುಂಡಿಕ್ಕಿ ಕೊಂದ ರಂಡೆಯಾದ ನಿನ್ನ ಗಂಡನ್ನ ನಾಗದಿದ್ದರೆ ನನ್ನ ಹೆಸರು ಚಂದುಳ್ಳ ಚಲುವಿಯರ ಚಲದಂಕಮಲ್ಲ ನಾಗರಾಜನೇ ಅಲ್ಲ. ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗೆ ದಾಡೆ ನನ್ನ ದೊಡ್ಡರು ಯಾರೋ ಗಾಳಿಲಿ ಹೆಜ್ಜೆ ಇಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ನನ್ನ ಒಳಗೆ ದಾಡೆ ನನ್ನ ದೊಡ್ಡರು ಅವಳರ ಹುಡುಗಿ ನನ್ನ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾರೆ. ತೀರ ಬರದೆ ಪುರಾನು ಇರದೆ ಹುಡುಗೆ ಚುಚ್ಚಿ ನನ್ನ ಕಾಡುತ್ತಾರೆ. ಯಾರವರು ಕೈ ಬಿಟ್ರು? ಏನು ಗಂಗಾ, ಇಂಥ ಹೊತ್ತಿನಲ್ಲಿ ನೀನು ಕಣ್ಮುಚ್ಚಾಲೆ ಆಡುವುದೇ? ಆನಂದ ಭಾಸ್ಕರ ಉದಯಿಸಿ ಬಂದಾಗ ನಮ್ಗೆ ಯಾವಾಗ್ಲೂ ಒಳ್ಳೆ ಕಾಲವೇ ಇರುತ್ತೆ. ಅದಕ್ಕಾಗಿ ಓಡೋಡಿ ಬಂದೆ ನಿಮ್ಗೆ ಉಣಬಡಿಸಲು. ಅಂದರೆ ಇಂಥ ಅವಸರದಲ್ಲಿ? ಅಂದ್ರೆ ನೀವೀಗ ನೀವೀಗ ತಂದೆ ಆಗ್ತಾ ಇದ್ದೀರಾ. ಹೌದೇ, ನೀನು ನನ್ನ ಮಗುವಿನ ತಾಯಿಯಾಗುತ್ತಿದ್ದೀಯಾ? ನಿನಗೇನು ಬಹುಮಾನ ಕೊಡಲಿ ಗಂಗಾ? ನಮ್ಮಿಬ್ಬರ ಪ್ರೀತಿ ನಮ್ಮ ಬಾಳಿನ ಜ್ಯೋತಿ ಆಗಿರುವಾಗ ಇದನ್ ಬಿಟ್ಟು ಇನ್ನೇನ್ ಕುಡಿದ್ರಿ ನೀವು ನನಗೆ? ಗಂಗಾ ಗಂಗಾ, ಎಂತಹ ಸಮೃದ್ಧಿ ಹೆಂಡತಿ ಸಿಕ್ಕಿಲೆ ನನ್ನ ಬಾಳಿಗೆ. ನೋಡಿ, ಹಸಿವಿನಿಂದ ತತ್ತರಿಸುವ ಈ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕ್ರಿ, ಆಮೇಲೆ ವರ್ಣನೆ ಮಾಡಿದ್ರಂತೆ. ಹಸಿವಿನ ತೃಷೆ ನನಗೆ ಹಸಿವಿನ ತೃಷೆ ವಿಷಯವನ್ನೇ ನನಗರ್ಪಿಸಿರುವೆ ಎಂದ ಮೇಲೆ ನನಗೇತಕ್ಕೆ ಬೇಕು ಗಂಗಾ ಊಟ?
ಸೂರ್ಯನ ಮುಖವನ್ನೇ ಮರಿಯಾಗಿಸಿ ಸಿರಿಗೊಂಚು ಮಾವಿನ ತೆನೆ ಬಾಗಿದ ಈ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋಣ ಬಾರೇ ನನ್ನ ರಾಣಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾನು ಸೇರಿ ಹಾಡುವಾಗ ಬದುಕು ಸಾರ್ಥವೇ. ಹಾಡುವ ನುಡಿಯೋ ಕೈಯಿನ ಸಿಹಿಯೋ ನಡೆಯುವ ಹಾಗೆ ಹೂವಿನ ಹಾಗೆಯೋ. ಅಡುಗಾಲ ಅನುರಾಗ ಅಡುಗಾಲ ಅನುರಾಗ ಉಪಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಹೀಗೆ ನಾನು ಸಿರಿ ಆಡುವಾಗ ಬದುಕು ಸಾರ್ಥವೇ. ಲಾಲಲ ಹೇ ಲಾಲಲ. ನಿಮ್ಮ ಊಟ ಇದ್ರಲ್ಲಿದೆ ತೆಗೆದುಕೊಳ್ಳಿ. ಊಟ ಆಮೇಲೆ ಮಾಡುತ್ತೇನೆ ಗಂಗಾ. ನನ್ನ ಹೊಲದ ಬೆಳೆಯನ್ನೇ ಹಾಳು ಮಾಡುತ್ತಿರುವ ಈ ಗಿಡವನ್ನೇ ಕಡಿಯುತ್ತೇನೆ. ನಿಲ್ಲಿಸುವ ಗಿಡ ಕಡಿಯುವುದನ್ನು. ಯಾಕೆ ಗೌಡ? ಯಾಕೆಂದು ನನ್ನನ್ನೇ ಕೇಳುತ್ತಿಲ್ಲ. ಯಾರ ಅಪ್ಪಣೆಯಿಂದ ಈ ಗಿಡ ಕಡಿಯಲಿಕ್ಕೆ ಹತ್ತಿರುವಿ? ಇದೇನು ಗೌಡ್ರೆ ನೀವು ಆಡುತ್ತಿರುವ ಮಾತು? ನನ್ನ ಹೊಲದಲ್ಲಿ ಗಿಡ ಬೆಳೆದಿರುವ ನಾನು ಕಡಿದರೆ ಯಾರ್ದಾದರೂ ಅಪ್ಪಣೆ ಪಡೆಯಬೇಕೆ? ಹಲ್ಕ ಸೊಳೆ ಮಗಡಿ ಅಂದ್ರೆ ನೀವು ಫಾರೆಸ್ಟ್ ಆಫೀಸರಾ? ಹಲ್ಕ ಸೊಳೆ ಮಗಡಿ, ಈ ಹೊಲ ಯಾರ್ದು ಅಂತ ತಿಳಿದು ಗಿಡ ಕಡಿಯಲಿಕ್ಕೆ ಹತ್ತಿರುವಿ? ಈ ಹೊಲ ನಂದು. ಈ ಹೊಲ ನಿನ್ನದು ಅನ್ನಲಿಕ್ಕೆ ನೀನೇನು ನನ್ನ ಮಗನೋ ಅಥವಾ ನಮ್ಮ ಅಪ್ಪನ ಮಗನೋ? ಶಿವ್ಯ, ಅಂದು ಮನೆತನದ ಅಡಚಣೆಯ ಸಲುವಾಗಿ 20,000ಕ್ಕೆ ಖರೀದಿ ಬರೆದು ಕೊಟ್ಟು ಈಗ ತೆರಿಗೆ ಬೀಳುತ್ತೀಯಾ? ಏನ್ರಿ, ನಾನು ನಿಮಗೆ 25,000ಕ್ಕೆ ಹೊಲ ಬರೆದು ಕೊಟ್ಟಿದ್ದೇನಾ? ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಬರೀ 1,000.
ಅದನ್ನು ಬಿಟ್ಟು ಹೊಲವನ್ನೇ ಖರೀದಿ ಕೊಟ್ಟಿರುವೆ ಎಂದು ಮಾತನಾಡುತ್ತಿರುವೆಯಲ್ಲ, ಯಾವ ರೈತನ ಗೋಣು ಮುರಿದು ನೇಣು ಹಾಕಬೇಕೆಂದು ಮಾಡಿರಿವಿ? ನೀವು ಗೋಲ್ ಮೂರ್ ನೇನ್ ಹಾಕಾಕ ನಾವ್ ಯಾಕೆ ಕಲೆಕ್ಟರ್ ಸಾಹೇಬ್ರು ಹೋಮರಯ್ಯ? ನಾವು ಬರೀ ನಮ್ ಗೌಡ್ರ ಸಾವುಕಾರ ಕೇಳಿ ತಿಳ್ಕೊಂಡ್ ಬರ್ತಂತ ಹೇಳಿ ಏನು ಚೋಟು ಹಾಕಿ ನೋಡವ್ರು ಅಂದಂದೆ ಮೊನ್ನೆ ಗೂಡು ಸುಟ್ಟು ಸುದ್ದಿ ಹೇಳಕ್ ಓಡಿ ಬಂದು 20,000 ಸಾಲ ತಗೊಂಡು 25,000 ಹೊಲ ಬರ್ದು ಕೊಟ್ಟಿಲ್ಲಪ್ಪ, ನಿಜ ಹೇಳು. ಕುಲಕರ್ಣಿ ಅವರೇ, ಅನ್ಯಾಯವಾಗಿ ಬಡ ರೈತನ ರಕ್ತವನ್ನು ಹೀರಬೇಡ್ರಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ನನ್ನ ಭೂತಾಯಿ ಆಣೆಯಾಗೂ ನಿಮ್ಮ ಹತ್ತಿರ ನಾನು ತೆಗೆದುಕೊಂಡದ್ದು ಬರೀ 1,000. 20,000 ಎಲ್ಲಿಂದ ತೆಗೆದುಕೊಂಡಿದ್ದೇನೆ? ಅದಕ್ಕೇನೆ 25,000ಕ್ಕೆ ಹೊಲ ಖರೀದಿ ಬರೆದುಕೊಂಡಿದ್ದೇನೆ ಎಂದು ಹೇಳಿದರೆ ಎಲ್ಲಿಂದ ತೀರಿಸಲಿ ಆ ನಿಮ್ಮ ಹಣವನ್ನು? ಸಾಯುವರೆಗೆ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡದ ಮುಟ್ಟ ಸಂದೇಳು. ಇಲ್ಲ, ಹೊಲ ನನ್ನದಲ್ಲ, ಗೌಡ್ರಿಗೆ ಖರೀದಿ ಬರೆದು ಕೊಟ್ಟಿದ್ದೆ ನಿಜವೆಂದು ಬಗಳು. ಲೇ ರುದ್ರ, ಹೊಲ ನನ್ನದು ಅಲ್ಲವೆಂದು ಹೇಳುತ್ತೇನೆ ವಿನಃ ನನ್ನ ತಮ್ಮನನ್ನು ಮಾತ್ರ ನಿನ್ನ ಕೈಯಲ್ಲಿ ಆಳಾಗಿ ದುಡಿಸಲಾರೆ. ದುಡಿಸದಿದ್ದರೆ ಕೆಡಗಾಲ ಸಮೀಪಿಸಿತು ಈ ನಿನ್ನ ದೊಡ್ಡ ಸಂಸಾರಕ್ಕೆ. ಹೆಚ್ಚಿ ಓದು, ಇವನ ಸಾಲದ ಸಲುವಾಗಿ ಬರೆದು ಕೊಟ್ಟದ್ದು. ಆಯ್ತಾಯ್ತು ಗೌಡ್ರ. ನೋಡ್ತಮ್ ಶಿವಣ್ಣ, ಪಂಪ್ ಸೆಟ್ ಸಾಲ ತೀರಿಸ್ರಿ ಅಂತ ಹೇಳಿ ಓದಿದ್ದು 5,000, ಪಟ್ಟಿಗೆ ಹಿಟ್ಟು ನೀಡು ಗೂಡೆ ಸುಟ್ಟು ಹೋಗೈತಿ, ಜೋಳ ತೆಗೆದುಕೊಳ್ಬೇಕಂತ ಹೇಳಿ ಓದಿದ್ದು 5,000, ಇನ್ನು ಮನೆ ಪಟ್ಟಿ ಬಿರಾಡ್ ಅಂತ ಹೇಳಿ ಗೊಬ್ಬರ ಬೀಜಕ್ಕಂತ ಹೇಳಿ 2,000 ಓದೆ, ಇನ್ನು ಕುರಿ ತೆಗೆದುಕೊಳ್ಬೇಕಂತ ಹೇಳಿ ಓದಿದ್ದು 5,000, ಇನ್ನು ಇದಕ್ಕೆಲ್ಲ ತಿರುಗಾಡಿ ಖರ್ಚು 1,000, ಇದಕ್ಕೆಲ್ಲ ಬಡ್ಡಿ ಗಂಟು ಸೇರಿ 20,000 ಐತೆ. ಇದನ್ನು ತೀರಿಸಲಾದ ಮೂಲಕ ಗುರು ಹಿರಿಯರ ಕ್ಷಮದಲ್ಲಿ ಊರು ಮುಂದಿನ ತೋಟವನ್ನು ನಾನು ಸಂತೋಷವಾಗಿ 25,000ಕ್ಕೆ ಬರೆದು ಕೊಟ್ಟಿದ್ದೇನೆ ಮತ್ತು ಹೊಲದಲ್ಲಿ ಬರುವ ಗಿಡ ಬಾವಿ ಅವರಿಗೆ ಬಿಟ್ಟಿದ್ದೇನೆ ಎಂದು ಒಪ್ಪಿ ಬರೆದ ಕರಾರು ಪತ್ರಪ್ಪ ಇದು. ಗೌಡ್ರ, ಒಂದಲ್ಲ ಎರಡಲ್ಲ 20,000 ಗಂಟಲೆ ಸಾಲ ನಿನ್ನ ಹತ್ತಿರ ನಾನು ಎಲ್ಲಿಂದ ತೆಗೆದುಕೊಂಡಿದ್ದೇನೆ? ಶೇಂಗಾದ ಮಾಲಿನಲ್ಲಿ ಬಂದ 4,000ದಲ್ಲಿಯೇ ಮನೆ ಪಟ್ಟಿ ಬಿರಾಡ ತೀರಿಸಿದ್ದೇನೆ. ನನ್ನ ಹೆಂಡತಿ ಆಭರಣದಿಂದಲೇ ಕುರಿ ತೆಗೆದುಕೊಂಡಿದ್ದೇನೆ. 50,000 ಬೆಲೆ ಬಾಳುವ ಎತ್ತು ಮಾರಿ ಜೋಳ ತೆಗೆದುಕೊಂಡಿದ್ದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಕೇವಲ 1,000 ಮಾತ್ರ. ಅನ್ಯಾಯವಾಗಿ ಹೊಲಕ್ಕೆ ಕೈ ಹಾಕಬೇಡಿ ಗೌಡ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಕಾಲಿಗೆ ಬಿದ್ದರು ಕರುಣೆ ತೋರಿ ಬಿಡುವನಲ್ಲ ಶಿವ್ಯ. ಈ ಕಟುಕ ಎಡದಿದ್ದೆ ನನ್ನ ಹಠ. ಅಂದು ಕುತ್ತಿಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತದೆ ಗೌಡ್ರಿ ಎಂದು ಹೇಳಿ ಡಾಂಬಿಕತನ ನಾಟಕವಾಡಿ ಈಗ ನನಗೆ ಗೊತ್ತಿಲ್ಲವೆಂದು ಬೊಗಳುತ್ತೀಯ ಆ ಮಗನೇ. ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಳ್ಳುತ್ತೇನು. ಈ ಕಾಳಿಂಗ ಸರ್ಪದ ಜೊತೆ ಸಹವಾಸ ಮಾಡಬೇಕಾದರೆ ಈ ಎಲ್ಲ ವ್ಯವಹಾರಗಳ ಚೊಕ್ಕಟವಾಗಿಟ್ಟಿರಬೇಕು. ಶಿವ್ಯ, ಈಗ ಹೊಲ ಬರೆದು ಕೊಟ್ಟಿಲ್ಲವೆಂದು ಮತ್ತೆ ಬೊಗಳಿದರೆ ಇನ್ನುಳಿದ 5,000 ಕೂಡ ನಿನಗೆ ದೊರಕಲಾರದವು. ಯಾಕ್ತದ ಶ್ರೀಮಂತ್ರಿ, ಹಾಗೆ ಹಠ ಹಿಡಿದು ಈ ಬಡವರಿಗೆ ಗುಟುಕು ನೀರಿಗೆ ಸಹ ಗತಿ ಹಾಕಿಸ್ಬಿಡಿ ನನ್ನಪ್ಪ. ಕಲಿ ಕಾಲದಲ್ಲಿ ಕಲಿಯುಗದ ಕಲ್ಪ ರಕ್ಷದಂತೆ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡುವ ಧನಿಯೇ ಈ ರೀತಿ ಮಾತಾಡಿದ್ರೆ ಈ ಬಡ ರೈತ ಇನ್ನೆಂತ ಉಳಿಬೇಕು ಧನಿ? ನೋಡಿ, ನೀವು ಕೊಟ್ಟ ಸಾಲ ಎಷ್ಟೇ ಇದ್ರೂ ಕೂಡ ನಾವು ತೀರಿಸ್ತೀವಿ. ಆದ್ರೆ ಹೊರಕ್ಕೆ ಮಾತ್ರ ಕೈ ಹಚ್ಚಬೇಡ್ರಿ. ನಿಮ್ಮ ಮಗಳ ಹತ್ತಿರ ನಾನು ನಮಗೆ ಸರಿಗೊಟ್ಟಿ ಬೇಡ್ಕೋತೀನಿ. ತಂಗಿ ಗಂಗಮ್ಮ, ಸುಮ್ಮನೆ ಯಾಕೆ ದುಃಖಿಸಿ ಅದು ನುಂಗ್ಸಾಯ್ತೇವ ತಂಗಿ. ಈ ನಮ್ಮ ಗೌಡ್ರಿಗೆ ನೀ ಸೆರಗ ಒಟ್ಟು ಬೇಡುಕಿನ ಯಾಕೆ ಸೆರಗ ಹಾಸಿ? ಮಗನ ಕುಲಕರ್ಣಿ, ಮುಂದೆ ಮಾತು
ತೋರಿಸಿದರೆ ನಿನ್ನ ನಾಲಿಗೆ ಸಿಳ್ಳಿ ಹಾಕಿ ಬಿಟ್ಟೆ ಮಗನ ಎತ್ತರದಿಂದ ಮಾತನಾಡು. ಎಚ್ಚರ ಏಸಿಯ ನಿಮ್ಮಂತ 106 ಕುನ್ನಿಗಳ ನಾಲಿಗೆಯನ್ನು ಕಿತ್ತು ಒಂದರ ಮೇಲೊಂದಿಟ್ಟು ಕಡಿದು ಪುಡಿಯಾಗಿಸುವ ಈ ಕಾಳಿಂಗರಾಯನಿಗೆ ಎಚ್ಚರೊಂದು ಮಗಳ ಮಗನ. ಈಗಲೇ ನಮ್ಮದನ್ನೇ ಅಪ್ಪನ ಹಿಡಿದರೆ ಮತ್ತೆ ಆಗದಾಗ ಸಿಳಿಯರು ನಿನ್ನ ಶರೀರವನ್ನು. ಲೇ ಗೌಡನ ಎಂಗಲದಿಂದ ಕೊಪ್ಪಿ ನಿಂತಿರುವ ಬಾಂಡನ ಮಗನೇ, ರುಂಡ ಹೋದರೂ ನಿಮ್ಮಂತವರಿಗೆ ಗಂಡನಾಗಿಯೇ ಸಾಯುತ್ತೇನೆ ವಿನಃ ಶಂಡನಾಗಿ ನಿಮ್ಮ ಕೈಯಲ್ಲಿ ಸಾಯಲಾರೆ. ನಿಲ್ಲು ಕಾಳಣ್ಣ, ನನ್ನ ಪತಿಗೆ ಜೀವದಾನ ಮಾಡು, ನನಗೆ ಪತಿ ಭಿಕ್ಷೆ ನೀಡು. ಸರಿ ಆಚೆ ರಂಡಿ. ನಮಗೆದುರಾಗದೆ ಸುಮ್ಮನೆ ಹೊಲ ಬಿಟ್ಟು ಹೋಗದಿದ್ದರೆ ನಿನ್ನ ಕೊರಳಿಗೆ ಬರುವುದು ನಿನ್ನ ಗಂಡನ ಎಲುಬು ಕರುಳಿನ ದಂಡೆ. ತಿರ್ಗಾ ಮರ್ಗ ಮಾತಾಡಿದ್ರ ಸಾಧ್ಯ ತುಂಡಾಗ್ತದೆ ನಿನ್ನ ಗಂಡನ ಸ್ವಾಂಡೆ. ಸಾಕಾರ ರುದ್ರಪ್ಪನವರೇ, ರೈತರ ಕರುಣಾಮೂರ್ತಿಗಳಾದ ನೀವೇ ನಮ್ಮನ್ನ ಕರುಣಿಸಿ ಕಾಪಾಡದೆ ಹೋದ್ರೆ ಇನ್ಯಾರು ನಮ್ಮನ್ನ ಕಾಪಾಡಬೇಕು? ಏನೋ ಯಾವುದೋ ವಿಚಾರದಿಂದ ನನ್ನ ಪತಿ ನನ್ನ ಮೈದನರು ತಪ್ಪು ದಾರಿ ತೋರಿರಬಹುದು ನಿಜ. ನೀವು ಶಾಂತತೆಯಿಂದ ವಿಚಾರಿಸ್ರಿ. ನೋಡಿ, ನೀವು ಕೊಟ್ಟ ಸಾಲ ಎಷ್ಟೇ ಇರ್ಬೋದು, ನನ್ನ ಮೈದನನ್ನ ನಾನು ಹೋಗಿ ಕರಿತೀನಿ, ನಿಮ್ಮ ಸಾಲದ ಬಗ್ಗೆ ವಿಚಾರ ಮಾಡ್ಕೊಳ್ರಿ. ಆದ್ರೆ ಅನ್ಯಾಯವಾಗಿ ತಪ್ಪು ದಾರಿ ತುಳಿಬೇಡ್ರಿ. ಈ ಭೂಮಿ ತಾಯಿಯೇ ನಮ್ಗೆ ಅನ್ನ ಹಾಕುವ ತಾಯಿ. ಏನಂದವಾ ತಂಗಿ? ಏನೆನ್ನುವುದೇನಿದೆ ತಲಾಟೆಯವರೇ? ನಾನು ಬರೆದು ಕೊಟ್ಟ ಆ ಕಾಗದ ಪತ್ರವೊಂದನ್ನು ಕೊಡ್ರಿ, ಅದನ್ನೊಮ್ಮೆ ಓದಿ ಸಂತೋಷವಾಗಿ ಈ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿ ಬಿಡುತ್ತೇವೆ. ಗೌಡ್ರ ಮತ್ ಹಿಂಗಂತನಲ್ರಿ? ಕೊಡು, ಬಿಚ್ಚಿ ಓದಿಕೊಳ್ಳಲಿ. ಆಯ್ತಾಯ್ತ್ರಿ ಗೌಡ್ರ. ತೋತಮ್ಮ ಶಿವನ, ಇದ ಏನಲೇ ಮಗನ ರುದ್ರ, ನನ್ನ ಸಾಲದ ಬಗ್ಗೆ ನನ್ನ ಹೊಲದ ಬಗ್ಗೆ ಬರೆಯಿಸಿಕೊಂಡಿರುವ ಖರೀದಿ ಪತ್ರ. ಇಂತಹ ನಕಲಿ ಪತ್ರವನ್ನು ಬರೆಯಿಸಿಕೊಂಡು ಎಷ್ಟು ಜನ ಬಡವರ ಗೋಣು ಮುರಿದವರು ರಕ್ತ ಹೀರಿ ನಿನ್ನ ಬದು ಬೇಯಿಸಿಕೊಂಡಿರುವೆ ಮಗಳ ರುದ್ರ. 1000 ವರ್ಷವಿದ್ದರೂ ಸಾವು ತಪ್ಪದು. ಈ ಜೀವ ಈಗಲೇ ನಿನ್ನ ಕೈಯಲ್ಲಿ ಹೋದರೂ ಚಿಂತೆ ಇಲ್ಲ. ಇಂತಹ ನಕಲಿ ಪತ್ರಕ್ಕೆ ನಾನು ಎಂದಿಗೂ ಅವಕಾಶ ಕೊಡಲಾರೆ. ಹಣಕ್ಕಾಗಿ ಖರೀದಿ ಬರೆದು ಕೊಟ್ಟ ಕಾಗದ ಪತ್ರ ಎಂಬುದು ಲೆಕ್ಕಿಸದೆ ಹರಿದು ಕಾಲಿನಿಂದ ತುಳಿದು ಹಾಕಿಬಿಟ್ಟಿ ಆ ಮಗನೇ. ಲೇಖಾಳು ಮತ್ತು ಕಂಡು ನಡೆಯ ಈ ಬೇಟೆಯನ್ನು ಕಟುವಾಗಿ ನೋಡುವ ಈ ಕಟಕನನ್ನ ಕಂಬಕ್ಕೆ ಕಟ್ಟಿ ಮೆಟ್ಟಿಸೋಣ. ಈಗಲೇ ಹೊತ್ತು ಏನು ಈ ಕತ್ತೆ ಮರಿಯನ್ನು. ಲೇ ತಲಾಟಿ, ನೀನೊಂದು ಎತ್ತು ಹಿಡಿದುಕೊಂಡು ನಾನೊಂದು ಎತ್ತು ಹಿಡಿದುಕೊಳ್ಳುತ್ತೇನೆ. ಅಷ್ಟ ಮಾಡೋಣ ಗೌಡ್ರ. ಮನೆಗೆ ಹೋಗಿ ಇವನ ಸಮಾಚಾರ ತಿಳಿದುಕೊಳ್ಳೋಣ. ಅಷ್ಟ ಮಾಡೋಣ ಗೌಡ್ರ. ಕರೆ ಹಿಡ್ಕೋರಿ. ಅದ್ರ ಮಣ್ಣು ಕಲ್ಲು ಹೋಗೋದಿ ನಾನು, ಅದ್ರ ನನ್ನ ಹಾಯಕ್ ಬರ್ತೈತಿ. ನಾ ಬೆಳೆ ತಿಳ್ಕೊತೀನಿ, ನೀವು ಕರೆ ತಿಳ್ಕೊರಿ. ನೋಡೋಣ ಅಲ್ಲಿ ಹೋಗಿ ಏನಾಗತ್ತದ. ಎಂತ ಸಂಕಟಮಯ ಕೊಳದಲ್ಲಿ ನುಗ್ಗಿದ ತಂದೆ ನಮ್ಮನ್ನ. ಅನ್ನದಂಬಲೆಯನ್ನು ನೀಡುವ ಕುಂಭಬೇಣಿಯನ್ನ ಆ ಕೆಟ್ಟ ಗೌಡ ಹಂಬಿಸಿ ನನ್ನ ಪತಿಯ ಪ್ರಾಣವನ್ನೇ ಈಡಲೆತ್ತಿಸಿದ್ದನಲ್ಲ ತಂದೆ. ಹೇಗೆ ತಂದೆ, ಹೇಗೆ ನಮ್ಮ ಮುಂದಿನ ಜೀವನ? ಸಾವಿರಕ್ಕೆ 20,000 ಸಾಲವಾಗಿದೆ ಅಂತ ಹೇಳಿ ಈ ಬಡ ರೈತರನ್ನ ಆಕನಿಗೆ ಆಹುತಿ ಮಾಡಲು ನನ್ನ ಪತಿ ಮೈಂದ್ರರು ಹೊತ್ತೊಯ್ದ್ರಲ್ಲ. ಅಂದಾಗ ಹೇಗೆ ತಂದೆ ನಮ್ಮ ಮುಂದಿನ ಜೀವನ? ಯಾರ ಮುಂದೆ ಹೇಳಿ ನಂದಿಸ್ಕೊಳ್ಳಿ ನನ್ನ ದುಃಖದ ತಾಪ?
ನಿನ್ನ ದುಃಖದ ದಾವಾಗ್ನಿಯನ್ನು ನಂದಿಸಲಿಕ್ಕೆ ಇಂದ್ರನಾಗಿ 6 ನಿಮಿಷ ತಡೆಯದೆ ಬಂದೆ ಗಂಗಾ ದೇವಲೋಕದಿಂದ. ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ಬನ್ನಿ. ನಿಮ್ಮ ಸಾಹುಕಾರ ಸುತ್ತಿ ಹಾಕಿದ ಬಂಧನದಿಂದ ನನ್ನ ಪತಿಯನ್ನ ಪಾರು ಮಾಡ್ರಿ ಅಪ್ಪ. ನಿಮ್ಮ ಕಾಲ್ ಹಿಡ್ದ ಬೇಡ ನೋಡಿ, ನಿರಪರಾಧಿಗಳಾದ ನಮ್ಮನ್ನ ನಿಮ್ಮ ಧನಿ ಯಾವುದೋ ದುರಾಲೋಚನೆ ದುರ್ಬುದ್ಧಿಗೆ ಒಳಗಾಗಿ ನಮ್ಮ ವಂಶವನ್ನೇ ನಿರ್ವಂಶ ಮಾಡ್ಬೇಕು ಅಂತ ಹೊಂಚು ಹಾಕಿಕೊಳ್ತಾರೆ ಅಪ್ಪ. ನೀವೇ ಈಗ ನಮ್ಮನ್ನ ಕರ್ಣಿಸಿ ಕಾಪಾಡದೆ ಹೋದ್ರೆ ಇನ್ಯಾರು ಕಾಪಾಡ್ತಾರೆ? ನನ್ನ ಪತಿನ ಕಾಪಾಡ್ರಿದ್ದಾನೆ, ಕಾಪಾಡ್ರಿ. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದು ಹೇಗಂಗ? ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವೆಚ್ಚಿಸುವುದಕ್ಕಾಗಿಯೇ ಆ ಬ್ರಹ್ಮ ನನ್ನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ಈಗ ಆ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸೆದೆಬಡಿದು ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಅಂದ್ರೆ ನಿಮ್ಮ ಮಾತು ಇಷ್ಟು ತಿಳಿಯಲಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಲ್ಲಿ ಉದಯಿಸಿ ಬರುವ ಮೇಘರಾಜನ ಹನಿಗೆ ಬಾಯಾರಿ ಕುಳಿತ ಭೂತಾಯಿ ಮೇಘರಾಜನ ಹನಿ ನಿರಾಶೆಯಿಂದ ತೃಪ್ತಿಪಟ್ಟು ಅಂತೃಷ್ಟವಾಗಿ ಸುಖ ಹೊಂದಿದಂತೆ ಇಂದು ನೀನು ಕೂಡ. ಅಂದರೆ ಹಿಂದೆ ನಿನ್ನ ತಾಯಿ ಕೂಡ. ಏಯ್! ಬಾಯಿ ಮುಚ್ಚೋ ಮಂಗ! ಗೌಡನ ಹೆಂಜಲ ದಾಸಿಗಾಗಿ ಬದುಕಿ ಪರ ನಾರಿಯರ ಶೀಲ ಭಂಗ ಮಾಡೋದಕ್ಕಾಗಿ ಹಂಗ ದುಡಿದು ನಿಂತಿಯ ನೀಚ. ಮಹಾಗರ್ತಿ ಗಂಗಮ್ಮನ ಕೊರಳಲ್ಲಿ ಪತಿ ಪರಮಾತ್ಮನ ಮಂಗಲ ಸೂತ್ರವಿದೆ ಎಂಬುದನ್ನ ಚೆನ್ನಾಗಿ ಕತ್ತೆರೆದು ನೋಡೋ ನೀಚ. ಮಂಗಲ ಸೂತ್ರ ಜಂಗುಲಾಬಿ ಅಂತಿರುವ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ಆ ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಆ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ, ಘಾಸಿಯಾಗಿ ಬಂದು ಮೈಸುಖ ನೀಡಿ ಅನ್ನೋ ಆಸೆ ನಿನಗಿದ್ದರೆ ಘಾಸಿಯಾಗಿ ಬಂದು ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಅಂದರೆ ಗೌಡನೊಡಗೂಡಿ ನೀನು ಕೂಡ ಅಂತ ಹೇಸಿ ಕೆಲಸ ಮಾಡ್ತೀಯ? ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸಿದ್ದೀರೇ ಎಂದು ನನ್ನ ಗೌಡ ನಿನ್ನಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ನೀನೀಗ ನಿನ್ನ ಹಠವನ್ನೇ ಸಾಧಿಸಿ ನಿನ್ನ ಛಲವನ್ನು ಮುಂದುವರಿಸಿ ಬೇರೆ ಗಂಡನಾದಲ್ಲಿ ಅಂದೇ ನನ್ನ ಕೈಯಲ್ಲಿ ರಾಂಡಿ ಆಗುವುದು ಖಂಡಿತ. ಎಲ್ಲವೋ ಹುಚ್ಚು ನಾಗರಾಜ, ನನ್ನ ಮೈದನ ಹೊತ್ತೊಯ್ಯುವ ಗಂಡಸ್ತಿಕೆ ನಿನಗಷ್ಟೇ ಏಕೋ? ನಿಮ್ಮಪ್ಪ ಆ ಗೌಡಪ್ಪನಿಂದಲೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಹಿಂಡು ಕುರಿ ಹಾಲು ಕುಡಿದು ಪುಂಡರ ಗಂಡನಾಗಿ ನಿಮ್ಮಂತ ಬಂಡರಿಗೆ ಗಂಡು ಗಲಿಯಾಗಿದ್ದಾನೆ ನನ್ನ ಮೈದುನ. ಏ ನಾಯಿ ಜಾತಿ ನಾಗರಾಜ, ಈಗ ನಾನು ಹೇಳುವ ಮಾತು ಬಂಡದಲ್ಲ ಮಾತಂತ ತಿಳಿದು ಮುಂದೆಡಾಡಿ ಇಟ್ಟಿದ್ದೇ. ಆದ್ರೆ ಇಟ್ಟ ಕಾಲನ ಕೀಳುವುದರೊಳಗಾಗಿ ನಿನ್ನ ರುಂಡ ಮುಂಡದಿಂದ ಹೊರಬರುವುದು ಬಲಿಯ ಎಚ್ಚರ. ಎಲೆ ನನಗೆ ಎತ್ತರ ಹೇಳುವ ಹೊತ್ತು ಶಿವನ ಸೂಳೆ, ಕಳ್ಳ ಕಟ್ಟಿದ ತಾಳಿ ತರ ನಿನ್ನ ಮೈದನೊಬ್ಬನು ಒಂದು ಬಡಾಬಿಕಾರಿ ಹೆಣ್ಣಿಯ ಕೊರಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಪುಂಡರ ಗಂಡನೆಂದು ಹೊಗಳಬೇಡ. ವೇಷಿಯರ ಪಾಶಿ ಹಾಕಿ ಮೋಸ ಮಾಡಿ ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ನಿನ್ನ ಮೈದುನ ಅವನೊಬ್ಬ ಗಂಡಸೆ. ವೇಷೆಯರ ಪಾಶ ಹಾಕಿಕೊಂಡು ಬಂದವಳು ನನ್ನ ತಂಗಿ ಯಮುನಿ ಅಲ್ಲ, ನಿನ್ನ ಹೆತ್ತ ತಾಯಿ. ಆ ಸೂಳೆ ನಿನ್ನ ತಾಯಿ.
ಪವಿತ್ರ ನದಿಯಾಗಿರುವ ಗಂಗೆ ಯಮುನೆಯರ ಹೆಸರಿನಲ್ಲಿ ಬಾಳಬೇಕೆಂದಿರುವ ಹೇಸಿ ಎಣ್ಣೆ, ಕೆಸರಿನ ಕಮಲದಲ್ಲಿ ಉದಯಿಸಿ ಬಂದಿರುವ ನನ್ನ ತಾಯಿಗೆ ನಿಂದೆಯ ನುಡಿ ಆಡುವೆಯ ರಾಂಡೆ. ನಿನ್ನಂತ ನೂರಾರು ಚಂದುಳ್ಳ ಚಲುವೆಯರ ಸುಗಂಧ ಹೀರಲು ಬಂದಿರುವ ಈ ದುಂಬಿ ಅಂತ ನಾಗರಾಜನಿಗೆ ಕ್ಷಣಿಕವಾಗಿ ಮಾತನಾಡಿದರೆ ಈಸಕಾರಿಯಾಗಿ ಹರಿಬಿಡುವೆ ನಿಮ್ಮನ್ನು. ನೀನು ವಿಷಕಾರಿ ನಮ್ಮನ್ನ ಕಲ್ಮಸ ಮಾಡಿದ್ರು ಕೂಡ ನೀನು ಬಿಟ್ಟ ವಿಷವನ್ನ ಕುಡಿದು ವಿಷಕಂಠ ಎನಿಸ್ಕೊಳ್ಳಲು ಬರ್ತಾನೆ ನನ್ನ ಗಂಡ ಶಿವ. ಹಿಂದೊಮ್ಮೆ ಅಮೃತಕ್ಕಾಗಿ ಸಮುದ್ರವನ್ನೇ ಮಂಥನ ಮಾಡುವಾಗ ಸರ್ಪ ಬಿಟ್ಟ ವಿಷದಿಂದ ಇಡೀ ಜಗತ್ತೇ ನಿರ್ನಾಮವಾಗುತ್ತೆ ಅಂತ ಶಿವಶಂಕರ ಬಂದು ವಿಷ ಕುಡಿದು ವಿಷಕಂಠನಾಗಿದ್ದಕ್ಕೆ ಈ ಮಾತೆ ಸಾಕ್ಷಿ. ನಿನ್ನಂತ ಸೂಳಿಗೆ ಗೊತ್ತು ಅದೇ ಶ್ರೀಮದ್ ಭಾಗವತದ ಕತೆ. ನಿನ್ನಂತ ಸೂಳೆಯ ಮಗನಿಗೆ ಏನು ಗೊತ್ತು ಅದೇ ಶ್ರೀಮದ್ ಭಾಗವತನ ಕತೆ. ಮಾತಿಗೆ ಮಾತು ಬೆಳೆಸಿ ಕೃಷ್ಣನ ಜಾದು ಆಟ ತರಬೇಡ ನನ್ನ ಮುಂದೆ. ಸೊಮ್ಮನೆ ನನ್ನ ಮಾತಿಗೆ ಮೈ ಒಪ್ಪಿಸಿ ಅಪ್ಪಿಕೋ ನನ್ನ ರಾಜನೆಂದು. ಇಲ್ಲ ನಿನ್ನ ಗಂಡ ಮೂಶೇಷದ ಕೆಂಡ ಸಂಪಿಗೆ ಹೂವು ನನ್ನಡಿಗೇರಿಸಿ ಪೂಜಿಸು. ಇಲ್ಲದಿದ್ದರೆ ಈ ನಾಗರಾಜ ಕಾಳಿಂಗ ಸರ್ಪವಾಗಿ ನಿನ್ನ ಕೈ ಸುತ್ತಿ ಹಾಕಿ ನಿನ್ನ ಮುಡಿಗೆ ಕೈ ಹಾಕಿ ಕೆಡವಿ ನಿನ್ನ ಸುಗಂಧ ಹೀರಲು ಬಂದಿರುವೆ ಈ ನಿರ್ಜನವಾದ ಕಾಡಿನಲ್ಲಿ. ಗಂಡನಿಗೆ ಮೀಸಲವಾಗಿರುವ ಈ ಹೂವನ್ನ ನೀನು ಮೂತಿಸಬೇಕಾದ್ರೆ ಅದು ನಿನ್ನಂತ ಗಂಡನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಗಂಡನ ಅಡಿಗೆರಬೇಕಾದ ಹೂವನ್ನ ಮುಡಿದೇ ತಿರುವಂತ ಮುಂದೆ ಬಂದ್ರೆ ಅದೇ ಹೂವು ಹಾವಾಗಿ ಕಚ್ಚಿಕೊಳ್ಳುವುದು ಜ್ಞಾಪಿಸಿಕೋ. ಏ ಸೊಕ್ಕಿನ ಹೆಣ್ಣೆ, ಯಾವ ರೀತಿಯಿಂದ ತಿಳಿಸಿ ಹೇಳಿದರೂ ಬರುವ ಹೆಣ್ಣಲ್ಲ ನೀನು. ನಿನ್ನ ಕೋಮಲವಾದ ಕೆನ್ನೆಯ ಮೇಲೆ ಮುದ್ರೆಯನ್ನು ಹಾಕಿ ನಾಗರಾಜನೆಂಬ ನಾನು ಮೂಡಿಸುವೆ ನನ್ನ ದಂತ ಅಕ್ಷರಗಳನ್ನು. ಕೈ ಬಿಡೋ ರಾಕ್ಷಸ. ಹೆಣ್ಣು ಬಲಿದರೆ ನಾರಿ, ಮುನಿದರೆ ಮಹಾಮಾರಿ ಎಂಬುದನ್ನು ಮರ್ತಿರುವೆ ನೀನು. 33 ಕೋಟಿ ರಾಕ್ಷಸರನ್ನ ಕ್ಷಣದಲ್ಲಿ ಸಂಹರಿಸಿ ಜಯ ಸಾಧಿಸಿ ಜಗನ್ಮಾತೆಯಾಗಿರುವಳು ಈ ಹೆಣ್ಣು. ಅದರಂತೆ ಶುಂಭ ನಿಶುಂಭರಂತೆ ನೀ ನನ್ನ ಮೈ ಮುಟ್ಟಿದ್ದ ಅಂತ ಅಕ್ಷರ ಮೂಡಿಸಲು ಬಂದಿದ್ದೇ. ಆದ್ರೆ ನಾನಿನ ಹನಿ ಮೇಲೆ ಮೂಡಿಸುವೆ ನನ್ನ ಚಪ್ಪಲಿಂದ. ಎಲೆ ಕನ್ನಡ ನಾಡಿನ ಹಿರಿಗರತಿಯೇ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿ ಆದಳು ಅವಳ್ಯಾವ ಮಹಾಗರತಿ. ಗಂಡನನ್ನು ಉಂಡು ಮಲಗಿಸಿ ಮಿಂಡನೊಡನೆ ಸರಸವಾಡಿ ಗಂಡನೆದುರಿಗೆ ನಾಗರತಿ ಎಂದು ಹೇಳುವ ನೀನಾವಗರತಿ. ಬಣ್ಣದ ಮಾತೇಳಿ ಗಂಡನನ್ನು ಗೊಂಡಿಕ್ಕಲಿಕ್ಕೆ ಕಳಿಸಿ ನಿನ್ನ ಮೈದಿನೊಡನೆ ಈ ಕಾಡಡಿವೆಯಲ್ಲಿ ಸರಸವಾಡಲಿಕ್ಕೆ ಬಂದಿರುವೆಯಲ್ಲ, ನೀನ್ಯಾವ ಮಹಾಗರತಿ? ಎಲ್ಲೋ ಪಾಪಿ, ದೇವರಂತಿರುವ ನನ್ನ ಮೈದನಿಗೆ ಎಂತ ಮಾತನ್ನ ಮಾತನಾಡ್ತಾ ಇದೆಯಲ್ಲ ನೀನು. ನೀನೆಷ್ಟು ಜನರಕ್ತಕ್ಕೆ ಜನಿಸಿರ್ಬೇಕು ನೀಚ. ಏ ಗಂಗಿ, ಮುಗಿಯಿತು ನಿನ್ನ ಮಡಿಕೆಯ ಕತೆ. ಶಕ್ತಿ ಶಕ್ತಿ ಓಹೋ, ಶಕ್ತಿ ಬಂದನಂತೆ ಕಾಣುತ್ತೆ. ಯಾಕಮ್ಮ ನನ್ನ ಕೂಗಿ ಕರೆದಲ್ಲ? ಯಾಕಮ್ಮ ಇಂಥ ಕಾಡೊಡೆಗೆ ಬಂದು ನನ್ನ ಕೂಗಿ ಕರೆದಲ್ಲಿ ಏನಿಸ್ಯ? ಯಾಕಮ್ಮ ನಾನು ನಿನ್ನ ಜೊತೆ ಮಾತನಾಡಿದ್ರೆ ಮತ್ತೆ ನಿನ್ನ ಕಣ್ಣಲ್ಲಿ ನೀರಿ ಹೇಳು. ನನ್ನ ಮನೆ ನಿನಗೆ ಬಂದಿರುವ ಆಪತ್ತೇನೆಂದು ಯಾರಾದರೂ ಬೈದರೆ ಹೊಡೆದರೆ, ಇಲ್ಲ ಯಾವನಾದರೂ ಕೊಯ್ಕೆ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದನೆ ಹೇಳಮ್ಮ. ಈಗಲೇ ಹೋಗಿ ಆ ಚಾಂಡಾಲನ ಎದೆ ಗುಂಡಿಗೆಯನ್ನು ಸಿಳಿ ಅವನ ಬಿಸಿ ರಕ್ತವನ್ನು ಕುಡಿದು ಬರುತ್ತೇನೆ. ಏನಂತ ಹೇಳಿ ನನ್ನ ಕಣ್ಣೀರಿನ ಕಥೆಯನ್ನ ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಣ್ಣೀರಿನ ಕಥೆಯನ್ನು. ನನ್ನ ಮನೆತನದ ಕೀರ್ತಿ ಅಪಮಾನ ಮುಗಿಯುತ್ತಿರ ವ್ಯಕ್ತಿ ಯಾರೇ ಆಗಿರಲಿ, ಅವನನ್ನು ಹರಕೆಯ ಕೋಣದಂತ ಓಡಾಡಿಸಿ ಕಡೆದು
ಅವನ ಎಲುಬು ಮಾಂಸಗಳ ಮಾಲೆ ಮಾಡಿ ತಂದು ನಿನ್ನ ಕೊರಳಿಗೆ ಹಾಕಿ ಕರತಿ ಗಂಗವನ ಮೈದನ ಶಕ್ತಿ ಎನಿಸಿಕೊಳ್ಳಲಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಹೇಳಮ್ಮ, ಅದು ಯಾವ ವಿಷಯ? ಮೈದುನ, 1000ಕ್ಕೆ 20,000 ಸಾಲವಾಗಿದೆ ಅಂತ ಹೇಳಿ ಮೋಸದಿಂದ ಹೊಲ ಬರೆಸ್ಕೊಂಡ್ರು. ಈಗ ನಮ್ಮ ಹೊಲ ಬಿಟ್ಟು ದಾಟ್ರಿ ಅಂತ ಹೆದರಿಸಿ ಎತ್ತು ಸಮೇತವಾಗಿ ಹೊತ್ತೊಯ್ದ್ರು ನಿಮ್ಮ ಅಣ್ಣನನ್ನ. ಏನ ಹೇಳ್ತೀರಿ ಅಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಹೊಲ ಬರೆಸಿಕೊಂಡು ನನ್ನ ಎತ್ತಿನ ಜೊತೆ ನನ್ನ ಅಣ್ಣನ ಹೊತ್ತು ಒಯ್ದರೆ ಆ ಚಾಂಡಾಲ ಗೌಡ, ಲೇ ಮಗನ ಗೌಡ, ಹಣದ ತಪ್ಪಾಳಿಕೆಯಿಂದ ಉಪ್ಪಿ ಬೆರುತ್ತೀನಿ ಕೊಬ್ಬು ಇಳಿಸಲು ಈಗಲೇ ಬರುವೆ ನನ್ನ ಪರಶುರಾಮನ ಕಂಡು ಕೊಡಲೆ ಅಂತಿಗೆ ಕಂಡವರ ರುಂಡ ಹಾರಿಸಿ ಬಡವರ ಬೆವರಿನಿಂದ ಎಪ್ಪಾಕಿಕೊಂಡ್ರು. ನೀನು ಹೊಟ್ಟೆ ಮೇಲೆ ಕಾಲಿಟ್ಟು ದಿಟ್ಟ ಸೌಕರ್ಯ ನಡೆಸಿಕೊಂಡ್ರು. ನಿನ್ನ ಒಂದೊಂದು ಅವಯವಗಳನ್ನು ಕಡಿದು ಹಾಕಿ ನರಿ ನಾಯಿಗಳಿಗೆ ನೈವೇದ್ಯ ಮಾಡದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ ಅಂತ ಹೇಳುತ್ತೆ. ಅತ್ತಿಗೆ ಹೋಗಿ ಬರುತ್ತೇನೆ. ತಡಿ. ನಿನ್ನ ಅಣ್ಣನನ್ನು ಬಿಡಿಸಿದ್ರು ಸಾಧ್ಯವಿಲ್ಲ ಅಂತ ತಿಳಿದ್ರೆ ಅಮ್ಮ, ಸೂರ್ಯಚಂದ್ರ ಮೇಲೆ ಆನೆಟ್ಟು ನಿನಗೆ ಮಾತು ಕೊಡುತ್ತೇನೆ. ಆ ಗೌಡ ನನ್ನ ಅಣ್ಣನನ್ನು ಎಲ್ಲೇ ಬಚ್ಚಿಟ್ಟಿದ್ದರು ಸರಿ, ಎದುರು ಬಂದವರ ಅಣ್ಣನನ್ನು ಬಿಡಿಸಿದರುವೆ. ಅದಕ್ಕೆ ಈ ಪರಸು ಒಂದೇ ಸುಮ್ಮನೆ ಹಾತೊರುತ್ತಿದೆ. ನನ್ನ ಹೃದಯದಲ್ಲಿ ಪ್ರಜ್ವಲಿಸುವ ಜ್ವಾಲಕಿಡಿ ಆವೇಶದಲ್ಲಿ ಆ ದುರುಳರ ರುಂಡವನ್ನು ಕಳೆದು ಅವನ ಮನೆ ಬಾಗಿಲಿಗೆ ಕಟ್ಟಿ ಅಣ್ಣನನ್ನು ಬಿಡಿಸಿದರಿದ್ದರೆ ನಾನು ಚಾರ್ಯ ಮಗನೆಂದು ಇಡೀ ಜಗತ್ತೇ ಕೇಕೆ ಹಾಕಿ ನಗಲಿ. ನಾ ಇನ್ನು ಬರುತ್ತೇನೆ. ಗಡ 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 ಚಾಮುಂಡಿ ತಾಯಿಯಾರೆ ನಾರದನಿ ಮೌನೆ, ಇನ್ನೆಲ್ಲಿ ಜನ್ಮದಲ್ಲೂ ಹುಟ್ಟೋದು ಇಲ್ಲದೆ ಶ್ರೀಧರು ಎಂದು ನಿಮ್ಮನೆ. ಸಿಂಹ 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 ಶಿವ್ಯ, ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ಇಂದು ನೀನು ಅದೇ ಹುಲಿಯ ಕೈಯಲ್ಲಿ ಸಿಕ್ಕು ಬಿಟ್ಟಿಯಲ್ಲ. ಹೇಳು, ಒಳ್ಳೆ ಮಾತಿನಿಂದ ನನ್ನ 20,000 ಹಣ ಕೊಟ್ಟು ಹೋಗುವೆಯೋ ಇಲ್ಲ ಹೊಲ ಬರೆದು ಕೊಟ್ಟಿದ್ದೇನೆಂದು ಸಹಿ ಹಾಕಿ ಹೋಗುವೆಯೋ? ಇವು ಹೇಳಕ್ಕೂ ನಾನು ಒಪ್ಪೋದಿಲ್ಲ. ಒಪ್ಪದಿದ್ದರೆ ಕತ್ತೆಗೆ ಲತ್ತೆ ಪೆಟ್ಟಂತೆ ನಿನ್ನನ್ನು ಚಾಟಿಂದ ಮಾತನಾಡಿಸಬೇಕಾಗುತ್ತದೆ. ಯಾಕ್ಷರ, ನೀ ಬೀಸುವ ಚಾಟಿ ಹೇಟು ಒಂದೇ ಏಕೆ? ಲಾಠಿ ಪ್ರಹಾರ ಮಾಡಿದರೂ ಈ ಶಿವ ಸತ್ಯಕ್ಕೆ ಸಾಯುತ್ತಾನೆ ವಿನಃ ನಿನ್ನ ಅನ್ಯಾಯದ ಹೊರತಕ್ಕೆ ಎಂದಿಗೂ ತಲೆ ಬಾಗಲಾರೆ. ಸತ್ಯ ಲೇ ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ, ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಸತ್ಯ. ಧರ್ಮರಾಯರ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಅನ್ಯಾಯವಾಗಿ ನಿಮ್ಮಂತ ಸ್ವಚ್ಛಿನ ಕುಣ್ಣಿಗಳ ರಕ್ತ ಹೀರುವ ಕಾಲ ಬಂದಿದೆ. ಈ ಕಾಲಕ್ಕೆ ತಕ್ಕಂತೆ ಕುಡಿಸಿದಾಗಲೇ ತಿಳಿಯುವುದು ನಿಮ್ಮಂತವರ ಬಣ್ಣ. ಶಿವ್ಯ, ಕೊನೆಯದಾಗಿ ಹೇಳುವೆ,
ಸುಮ್ಮನೆ ಸಹಿ ಹಾಕಿ ಹೊರಟು ಹೋಗು. ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಹಿಸಿಕೋ ಈ ಗೌಡನ ಹೊಡೆತವನ್ನು. ಇಷ್ಟೇ ನಾನಿನ್ನ ಪೌರುಷ. ಹಾಗೇಕೆ ಎದೆ ಬಾಯಿ ಬಡಿದುಕೊಳ್ಳುವಿ? ತೋಳದ ಕೈಯಲ್ಲಿ ಸಿಕ್ಕ ಕುರಿಯಂತೆ ಅಣ್ಣರ ಎಂಜಲದಿಂದ ಬೆಳೆದಿರುವ ನಿನ್ನಂತ ಕಪಿಯ ಹೊಡೆತಕ್ಕೆ ಎಂದಿಗೂ ನಡಗಲಾರದು ಈ ರೈತನ ಗಂಡದೆ. ಲೇ ಶಿವ್ಯ, ನಿಮ್ಮಂತ ನೂರಾರು ಬಡ ಬಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದಾತನೆನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಅಂಜರೆ ಅಂಜಲ ತಿಂದು ಬದುಕುವೆನೆಂದು ಬೊಗಳು ಯಾಮಗನೆ. ನಿನ್ನನ್ನು ಜೀವಂತವಾಗಿ ಸುಟ್ಟರು ನನ್ನ ಹೊಟ್ಟೆಯಲ್ಲಿ ಹತ್ತಿದ ಪ್ರಳಯಾಗ್ನಿ ಶಾಂತವಾಗದು. ತಾಳು ಮಗನ ಈ ಹೊಡೆತವನ್ನು. ಲೇ ಗೌಡ, ನಿರಪರಾಧಿ ಒಬ್ಬನನ್ನು ಈ ರೀತಿ ಕಟ್ಟಿ ಹೊಡೆಯುವ ಕೆಲಸನ ಸೀರಿ ಉಟ್ಟ ಹೆಂಗಸು ಕೂಡ ಮಾಡುವುದಿಲ್ಲ. ನಿನ್ನಲ್ಲಿ ಗಂಡಸ್ತನವಿದ್ದರೆ ನನ್ನನ್ನು ಬಿಚ್ಚಿ ತೋರಿಸು ನಿನ್ನ ಸೂರತನ. ಈ ರೀತಿ ಹೇಡಿ ಅಂತ ಕಟ್ಟಿ ಹೊಡೆದ ನಿನ್ನೊಬ್ಬ ಹೇಡಿ ನನ್ನ ಮಗ. ಲೇ ಶಿವ್ಯ, ನಿನ್ನನ್ನು ಹಿಡಿದು ತಂದದ್ದು ನಿನ್ನ ಸೂರತನ ಮಾತನ್ನು ಕೇಳಲಿಕ್ಕೆ ಅಲ್ಲಲೇ. ನಿನ್ನನ್ನು ಕಟ್ಟಿ ನನ್ನ ಸೇಡು ತೀರ್ಚಿಕೊಳ್ಳಲಿಕ್ಕೆ ತಂದಿರುವೆ. ಅದಕ್ಕಿಂತ ಪೂರ್ವದಲ್ಲಿಯೇ ನಿನ್ನ ಅಂತಿಮ ಯಾತ್ರೆ ನಡೆಯುವುದೆಂದು ನೀನು ನಿನ್ನ ಪದನಲ್ಲಿ ಗಂಟಿಟ್ಟಿಕೋ. ನನ್ನ ಎದರ ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾವ ಗಂಡಿಸಿಗಿಲ್ಲವೆಂದು ನೀನು ನಿನ್ನ ಪದನಲ್ಲಿ ಗಂಟಿಟ್ಟುಕೊಳ್ಳೆ ಶಿವ್ಯ. ಈ ಕೆರಳಿದ ಹುಲಿಗೆ ಬಲೆ ಹಾಕುವನೆಂದು ಈ ಹುಲಿಗೆ ಎದುರಾಗಿ ನಿಲ್ಲಬೇಡ. ಈ ಹುಲಿಗೆ ಬಲೆ ಹಾಕುವನೆಂದು ಪಣ ತೊಟ್ಟು ನಿಂತರೆ ಅಂದು ಆಂಗ್ಲರ ಕೈಯಲ್ಲಿ ಸಿಕ್ಕ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ್ಣ, ಮಹಾತ್ಮ ಗಾಂಧಿಯವರಂತಾಗುವುದು ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದೇ ನಮ್ಮ ನಾಡಿನ ವೀರರ ಕೆಲಸ. ಹೇಡಿಯಂತೆ ಮೋಸ ಮಾಡಿ ಕೊಲ್ಲುವುದು ನಿನ್ನಂತ ಶರಣರ ಕೆಲಸ. ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಪ್ರಾಣಾರ್ಪಣೆ ಮಾಡಿದ್ದಲ್ಲೇ ಇಂದಿಗೂ ಅವರ ಹೆಸರು ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿವೆ. ಇದಲ್ಲದೆ ಮಹಾತ್ಮ ಗಾಂಧೀಜಿ ಅವರು ಅದೇ ಆಂಗ್ಲರ ಜೊತೆ ಹೋರಾಡಿ ಸ್ವಾತಂತ್ರ್ಯ ಪಡೆಯದಿದ್ದರೆ ಇಂದಿಗೂ ನೀನು ಅವರ ಕೈಯಲ್ಲಿ ಗುಲಾಮನಾಗಿರುತ್ತಿದ್ದಿ. ಇಂದು ಸ್ವಾತಂತ್ರ್ಯನಾಗಿ ಜೀವಿಸುವ ನೀನು ಅವರ ಹೆಸರಿಗೆ ಕಳಂಕ ತಂದು ಪರಕೀಯರ ರಕ್ತಕ್ಕೆ ಹುಟ್ಟಿದವರಂತೆ ಮಾತನಾಡಿದರೆ ನೀನೊಬ್ಬ ಹಾದರಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಹೇಳುತ್ತೇನೆ. ಲೇ ಶಿವ, ಮಾತಿನಲ್ಲಿ ಮರ್ಯಾದೆ ಇಟ್ಟು ಮಾತನಾಡದೆ ಮನ ಬಂದಂತೆ ಮಾತನಾಡು ಯಾವ ಮಗನೇ. ಲೇಖ ತೆಗೆದುಕೊಂಡು ಬಲೆ ಕಾಯ್ದ ಕಬ್ಬಿಣವನ್ನು. ಅಪ್ಪನೇ ಶಿವ, ನಿನ್ನಂತೆ ಹಾರಾಡಿ ಕುಣಿಯುವ ವೀರ ಪುರುಷನಿಗೆ ಜನ್ಮ ನೀಡಿದ ಜನ್ಮದಾತನಿಗೆ ಆದರ ಕುಟ್ರಬೇನೆಂದು ಬಗಳು ಯಾವ ಮಗನೇ. ಹಿಂದೆ ನೀ ಹುಟ್ಟಿದ ಕಾಲದಲ್ಲಿ ನಿನ್ನ ಆರೈಕೆಗಾಗಿ ಆರವಿಲ್ಲದ ಬಾನಂತಿಯಾದ ನಿನ್ನ ತಾಯಿ ನನ್ನಂತ ಶ್ರೀಮಂತನಿಗೆ ಶರಗನ್ನು ಹಾಸಿ ಚೋಕೆ ಮಾಡಿದ್ದು ಮರದೆಯ ಕಾತೆ. ರುದ್ರ, ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ನನ್ನ ಉರಿಯುವ ಹೊಟ್ಟಿಗೆ ಬೆಂಕಿ ಹಾಕ್ತೀಯ ಮಗನೇ. ನನ್ನನ್ನು ಕಟ್ಟಿ ಅಪಮಾನ ಮಾಡುವುದಕ್ಕಿಂತ ಗಂಡಸಾದರ ಬಿಚ್ಚಿ ಮಾತನಾಡು, ಆಮೇಲೆ ತೋರಿಸುವೆ ನಾನು ಆರಂಭವನ್ನು. ಲೇ ಶಿವ್ಯ, ಲೇ ಶಿವ್ಯ, ನಿನ್ನನ್ನು ಹಿಡಿದ ತಂದದ್ದು ನಿನ್ನ ಸೂರತನ ಮಾತನ್ನು ಕೇಳಲಿಕ್ಕೆ ಅಲ್ಲಲೇ, ಕಟ್ಟಿ ನನ್ನ ಸೇಡು ತೀರಿಸಿಕೊಳ್ಳಲಿಕ್ಕೆ ತಂದಿರುವೆ. ಲೇ ಕಾಳ, ತೆಗೆದುಕೊಂಡು ಬಾಲೆ ಕಾಯ್ದ ಕಬ್ಬಿಣವನ್ನು.
ಸುಮ್ಮನೆ ಹೇಳಿದಂತೆ ಕೇಳಿ ಸಹಿ ಹಾಕಿ ಪ್ರಾಣ ಉಳಿಸ್ಕೋ, ಇಲ್ಲ ಮೈ ತುಂಬ ಬರೆ ಎಳಿಸಿಕೊಂಡು ಸತ್ತು ಹೋಗಬೇಡ. ಲೇ ಗೌಡ, ಘರತಿಯ ಎದೆ ಹಾಲುಂಡು ಬೆಳೆದ ಈ ಗಂಡದಿಗೆ ಈ ಕಬ್ಬಿಣದ ತುಂಡಿಗೆ ನಡಗಲಾರದು. ನಿನ್ನಂತ ಸೊಕ್ಕಿನ ಶ್ರೀಮಂತ ಸೊಳೆ ಮಕ್ಕಳಿಗಾಗಿ ನನ್ನ ತಾಯಿ ನಂಗೆ ಜನ್ಮ ನೀಡಿತು. ಮೋಸ ಮಾಡಿ ಚಿತ್ರ ಹಿಂಸೆ ನೀಡಿ ಸಾಯಿಸಬಹುದು, ಆದರೆ ನಿನ್ನ ಪ್ರಾಣಕ್ಕಾಗಿ ಪಣ ತೊಟ್ಟ ನಿಂತ ನನ್ನ ತಮ್ಮ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರ. ಆ ಬ್ರಹ್ಮನ ಹೆದರಿಕೆ ನನಗಿಲ್ಲದೆಂದಾಗ ಏಕಚಿತ ನಿನ್ನ ತಮ್ಮ ಈ ನನ್ನ ಚಪ್ಪಲಿಗೆ ಸಮಾನ. ಲೇ ಮಗನ ರುದ್ರೇಗೌಡ, ಬಡವರ ರಕ್ತದಿಂದ ಉಬ್ಬಿ ನಿಂತಿರುವ ನಿನ್ನ ಹೊಟ್ಟಿಗೆ ಅದೇ ಚಪ್ಪಲಿನಿಂದ ಏಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿಟ್ಟ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಸುಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾನೆ ನನ್ನ ತಮ್ಮನೆಂಬ ಮತವೇರಿದ ಕೋಣ. ಆ ಕೋಣಕ್ಕೆ ತಕ್ಕಂತೆ ನಿರ್ಮಿಸುವೆ ಹಠಮಾರಿ ಎಂಬ ಖಡ್ಗವನ್ನು, ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸುವೆ ಕಾಯ್ದ ಕಬ್ಬಿಣವನ್ನು. ತಾಳು ಮಗನ ಈ ವೇದನೆಯನ್ನು. ಅಮ್ಮ! ಎಲ್ಲಿದ್ದಾಳೆ ನಿಮ್ಮಮ್ಮ? ಎಲ್ಲಿದ್ದಾನೆ ಆ ನಿನ್ನ ಮದವೇರಿದ ತಮ್ಮ? ಏ ಕಾಳ, ಏನು ನೋಡುತ್ತಾ ನಿಂತಿರಿ? ಸರಿಯಾಗಿ ಹಿಡಿದು ನಿಲ್ಲಿಸಲೇ ಇವನನ್ನು. ಶಿವ್ಯ, ಸುಮ್ಮನೆ ನನ್ನ ಕೈಯಲ್ಲಿ ಚಿತ್ರಹಿಂಸೆಗೊಳಗಾಗಿ ಸಾಯಬೇಡ. ಸುಮ್ಮನೆ ಸಹಿಯಾಕಿ ಹೊರಟು ಹೋಗು. ಹಾಗೆ ನಿನ್ನನ್ನು ನಾನು ಕೈ ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ರಕ್ತಕ್ಕೆ ಹುಟ್ಟಿದಲೇ ಮಗನ ರುದ್ರೇಗೌಡ. ಕರ್ನಾಟಕಕ್ಕೆ ವೀರಸಿಂಹ ಎಂದೆನಿಸಿಕೊಂಡಿರುವ ಸೂರ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆಯದೇ ಬಿಡಲಾರೆ. ನೀನೀಗ ಮೋಸ ಮಾಡಿ ನನ್ನ ಪ್ರಾಣ ತೆಗೆಯಬಹುದು, ಆದರೆ ಸಿಕ್ಕಂತೆ ಕುರಿ ಹಾಲು ಕುಡಿದು ಸೊಕ್ಕೇರಿ ಉಕ್ಕಿ ನಿಂತ ನನ್ನ ತಮ್ಮ ನಿನ್ನ ಋಣವನ್ನು ಕಡಿದು ಹಾಕಿ ಆ ಋಣವನ್ನು ನನ್ನ ಹೊಲದೊಳಗಿನ ಬನ್ನಿ ಮಹಾಕಾಳಿಯ ಕೊರಳಿಗೆ ಹಾಕಿ ನಿನ್ನ ಮೈ ಚರ್ಮವನ್ನು ಸುಲಿದು ತಾ ಮೆಟ್ಟು ಮೆಟ್ಟು ಮಾಡಿಸುತ್ತಾನೆ ಎತ್ತರ. ಲೇ ನನಗ ಎತ್ತರ ಹೇಳುವ ಹುಚ್ಚ ಸೂಳಿಯ ಮಗನೇ, ನಿನ್ನ ತಮ್ಮನನ್ನು ನಾನು ಜೀವಂತವಾಗಿ ಬಿಟ್ಟರಲ್ಲವೇ ಅವನು ಬಂದು ನನ್ನ ರುಂಡವನ್ನು ತೆಗೆಯುವುದು. ಲೇ ಕಾಳ, ಬೇಗ ಹೇಳದನಿ. ಹೋಗಲಿ. ಆ ಮದವೇರಿದ ಕೋಣವನ್ನು ದುರ್ಗಮ್ಮನಿಗೆ ಹರಕೆ ಕೊಟ್ಟಂತೆ ಇವನ ಹೆಂಡತಿಯ ಮುಂದೆ ಅವನನ್ನು ಕಡಿದು ಹಾಕಿ ಗುಲಾಬಿ ಮಗ್ಗಿನಂತೆ ಹಿಗ್ಗಿ ನಿಂತಿರುವ ಇವರ ಹೆಣ್ಣಂದಿರನ್ನು ಹೊತ್ತು ತಂದಾಗ್ಲೇ ನನ್ನ ಅರಮನೆಗೆ. ಅರಮನೆಗೆ ಏಕೆದನಿ? ಗರಿನಾರದಂತೆ ಬುಸುಗುಡುತ್ತಿರುವ ನರರಾಮನ ಮುಂದೆ ತಂದು ಹಾಕಿ ಬಿಡುವೆ. ಸಿಕ್ಕಂತೆ ಕುರಿ ಹಾಲು ಕುಡಿದು ಕೆಚ್ಚದೆ ಬೆಳೆಸುತ್ತಿರುವ ಆ ಕೋಣದ ಹಕ್ಕಿಗಳನ್ನು ತಂದು ನಿಮ್ಮ ಆಜ್ಞೆಯಂತೆ ಕಡಿದು ಸುಡದಿದ್ದರೆ ನನಗೆ ಕೊಡ್ಲಿಕ್ಕಂತ ಕರೆಯಬೇಡಿ, ಬರ್ತೇನೆ. ಲೇ ತುತ್ತು ಹಣ್ಣದ ಆಸೆಗಾಗಿ ಬಿದ್ದು ಇವನ ಮನೆ ಬಾಗಿಲ ಕಾಯುವ ನಾಯಿ ನನ್ನ ಮಗನೇ, ಈ ಹೇಸಿ ಕೆಲಸವನ್ನು ಮಾಡುವುದಾದರೆ ಮೊದಲು ನನ್ನ ಮುಗಿಸಿ ಹೋಗಲೇ. ಆ ದುಷ್ಟ ಕೆಲಸ ನನ್ನ ಕಣ್ಣಿಗೆ ಕಾಣಬಾರದು. ತಮ್ಮ ಶಿವಣ್ಣ, ಮೊದಲ ನಿನ್ನ ಖಾತೆ ಮುಗಿಸ್ಬಿಟ್ರ ಕವಿಗಳು ಹೆಂಗ್ ರಚಿಸ್ಬೇಕಪ್ಪ ನಿನ್ನ ಕವನಾನ? ಲೇ ಉಚ್ಚ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿ ಹೇಸಿಗೆ ತಿನ್ನುವ ಕೆಲಸ ಮಾಡ್ತಾರಲ್ಲೇ ನಾಲಾಯಕ್ ನನ್ನ ಮಗನೇ. ನೀ ಈ ಕೆಲಸವನ್ನು ಮಾಡುವುದಾದ್ರೆ ಚಂದೂಳ ಚಲ್ವಿ ನಿನ್ನ ಮಗ ತಂದು ಹಾಕಬೇಕಿತ್ತಲೇ, ಅಂದ್ರೆ ನೀನೊಬ್ಬ ಗಂಡಸನಾಗಿ ಬಾಳ್ತಿದ್ದಿ. ಅಪಮಾನ ಅಪಮಾನ ಗೌಡ್ರೆ, ಎಂತ ಮಾತನಾಡಿಸ್ಬಿಟ್ರಿ ಲುಚ್ಚ ನನ್ನ ಮಗನ ಕಡೆಯಿಂದ. ಕುಲಕರ್ಣಿ, ಮಾತಿಗೆ ಮಾತು ಬೆಳೆಸುತ್ತಾ ಕೂತರೆ ನಮ್ಮ ಕಾರ್ಯ ಎಂದೂ ಕೈಗೂಡಲಾರದು. ಇವನು ನನ್ನ ಮೇಲೆ ಕೆಟ್ಟ ಕಣ್ಣಿಟ್ಟ ಇವನು ಒಂದು ಕಣ್ಣು ಕಿತ್ತು ಬಿಡುತ್ತೇನೆ. ಅರ್ಥ ಮಾಡ್ಬಿಡ್ರಿ ಗೌಡ್ರೆ, ನೋಡೋಣ.
ಅನ್ಯಾಯವಾಗಿ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಚಿತ್ರೇಂಶ ಕೊಟ್ಟು ಕಣ್ಣು ಕಿತ್ತಿ ಆ ಮಗನೇ, ನಾ ಈಗ ನಿನ್ನ ಜೀವದಿಂದ ಉಳಿಸಲಾರೆ. ನನ್ನ ಹೊಟ್ಟೆಯಲ್ಲಿ ತಗದಗಸಿ ಉರ್ತಿರ್ತಾವ ಅಗ್ನಿಗೆ ನೀನೇ ಮೊದಲನೇ ಬಲಿ. ಜೈ ಬಜರಂಗ ಬಲಿ. ಘಾತ ಮಾಡಿದ್ರೆ ಶಕ್ತಿ, ಘಾತ ಮಾಡಿದಿ ಲೇ ಕರಿಯ ಮರ್ಯ. ಏನು ನೋಡುತ್ತಾ ನಿಂತಿರ್ಲೇ, ಕಟ್ಟಿ ಹಾಕಲೇ ಈ ಬಂಧನ. ಗೌಡ, ಈ ಕೇರಳದ ಕೇಸರನ್ನು ಕಟ್ಟಿ ಹಾಕಲು ನಾಳೆಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಲೇ ಗೌಡನ ಎಂದರೆ ತಿಂದ ಕೊಬ್ಬಿ ನಿಂತ ನಾಯಿ ನನ್ನ ಮಕ್ಕಳೇ. ಹರಿಯದ ಹುರುಪಿನಲ್ಲಿ ಹಣದ ಆಸೆಗಾಗಿ ಗರತಿಯಾಗಿ ಬಾಳಬೇಕಾದ್ರೆ ನಿಮ್ಮ ತಂಗಿಯನ್ನು ಇವನಿಗೆ ಸೆರಗು ಹಾಸಿದ್ರಲ್ಲಿ ನೀವೆಂತ ಹೇಳಿ ನನ್ನ ಮಕ್ಕಳು ಹುಟ್ಟಿರಿ ನಮ್ಮ ತಾಯಿನಾಡಿನಲ್ಲಿ. ಈಗ ಏನೂ ಅರಿಯದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಚಿತ್ರೇಂಶ ಕೊಟ್ಟು ಕಣ್ಣು ಕಿತ್ತಿರಿ ಆ ಮಕ್ಕಳೇ. ನಿಮ್ಮಿಬ್ಬರನ್ನು ಹಾಗೆ ಬಿಡುವುದಿಲ್ಲ. ನಿಮ್ಮಿಬ್ಬರ ಎದೆ ಗುಂಡಿಗೆಯನ್ನು ಸಿಳಿ ಹೊರಬರುವ ಬಿಸಿ ರಕ್ತ ಘಟಘಟನೆ ಕುಡಿದು ಈ ಗೌಡನ ಮನೆಯ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಶಕ್ತಿ ಅಲ್ಲ ಅಂತ ಕೇಕೆ ಹಾಕಿ ನಗಲಿ ಈ ಸಮಾಜ. ಜೈ ಬಜರಂಗ. ಗೌಡ, ಇಂದು ನಿನ್ನ ಮನೆಯಲ್ಲಿ ನಡೆಯುವುದು ಮರಣದ ಮಾನವೇ. ಅಣ್ಣ ಇನ್ನು ತೃಪ್ತಿಯಾಗಿಲ್ಲ ನನ್ನ ಮನಕ್ಕೆ. ಹೌದಣ್ಣ, ಕುರಿಯಾಳು ಕುಡಿದು ಮಟ್ಟ ಕುರುಬಣಿಸಿಕೊಂಡು ಈ ಶಕ್ತಿ ಸಿಕ್ಕಂತೆ ಸ್ವಚ್ಛಗೇರಿ ನಿಂತಿದ್ದಾನೆ. ಮೊದಲ ಮದ್ದಾನೆಯಾಗಿ ನಿಂತಿರುವ ಈ ಗಂಡು ಹುಲಿ ಇನ್ನು ಯಾರ ರಕ್ತ ಕುಡಿಯುತ್ತೆ ಎಂಬುದು ತಿಳಿದಿಲ್ಲ ಈ ಗೌಡನಿಗೆ. ಏನಲೇ ಗೌಡ, ಬೆಳಗಾಲದ ಸದ್ಯ ಸೇಡಿಗಾಗಿ ನನ್ನ ಗೂಡಿಗೆನೆ ಬೆಂಕಿ ಇಟ್ಟಿ 1000 ಹಣ ಕೊಟ್ಟಂತೆ ಮಾಡಿ ಇಡೇ ನನ್ನ ಆಸ್ತಿಗೆ ಕೈ ಹಾಕಿದಿ. ಪಂಚಾಯಿತಿ ಪ್ರಮುಖರ ಹೆದರಿಸಿ ಊರು ನಡ ಎತ್ತಿ ಹಾಕಿ ಮಾಡಿಯ ಮೇಲೆ ಮಾಡಿ ಕಟ್ಟಿಸಿಕೊಂಡು ಈಗ ಏನೂ ಅರಿಯದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಬರೀ ಆಟ ಹಾಕಿ ಒಂದು ಕಣ್ಣು ಕೂಡ ಕಿತ್ತಾಕಿ ಬಿಟ್ಟಿ. ಆ ರಕ್ತದ ಸೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಡಿದೋತಿದೆ ಸೇಡಿನ ಪ್ರಳಯ ಹಾಕಿ. ಗೌಡ, ಮುಗೀತು ನಿನ್ನ ವೇಷ. ಇವನ ರಕ್ತ ಹೀರಿ ಪ್ರಾಣ ತೆಗೆದಾಗ ಸಿಗೋದು ನನಗೆ ಮುಕ್ತಿ. ಹೇಳಮ್ಮ, ಯಾವ ರೀತಿ ಹೋರಾಡಿಸಿ ಕರೆದು ಹಾಕಲಿ ಬೇಟೆಯನ್ನು? ನನ್ನ ಗೂಡಿಗೆನೆ ಬೆಂಕಿ ಇಟ್ಟ ಇವನ ತಲೆಯೇ ಕಡ್ದು ಹಾಕಲು, ಇಲ್ಲ ಅಣ್ಣನ ಕಣ್ಣು ಕಿತ್ತ ಇವನ ಕೆಟ್ಟ ಕೈ ಕಲ್ಲ ಗೆತ್ತ ಹಾಕಲು, ಇಲ್ಲ ಬಡವರ ರೈತನ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸಿದ ಇವನ ಕೆಟ್ಟ ಕಣ್ಣುಗಳನ್ನ ಕಿತ್ತು ಹಾಕಲು, ಇಲ್ಲ ಬಡವರ ರಕ್ತವನ್ನು ಕುಳಿದು ಒಬ್ಬಿ ನಿಂತ ಈ ದೇಹವನ್ನು ಇಬ್ಬಾಗ ಮಾಡಲು, ಇಲ್ಲ ನನ್ನ ಆಸ್ತಿಯಲ್ಲಿ ಕಾಲಿಡುತ್ತಿರುವ ಇವನ ಕೆಟ್ಟ ಕಾಲುಗಳು. ಹೇಳಮ್ಮ, ಯಾವ ರೀತಿ ಓಡಾಡಿಸು ಕಳೆದು ಹಾಕಲಿ ಬೇಟೆಯನ್ನು? ಹೇಳಮ್ಮ, ಹೇಳು. ನಿಲ್ಲು ಶಕ್ತಿ. ಈ ಮಗನಿಗೆ ಇದೊಮ್ಮೆ ಜೀವದಾನ ಕೊಟ್ಬಿಡು. ಮನುಷ್ಯನಾದರೆ ತಿಳಿದುಕೊಳ್ಳಲಿ. ಈ ಸಮಾಜದಲ್ಲಿ ಕೊಲೆ ಮಾಡಿದರೆ ನಿನಗೆ ನನ್ನ ಹಾನಿ. ಎಂತ ಘಾತ ಮಾಡಿಬಿಟ್ಟೆ ಅಣ್ಣ, ಎಂತ ಘಾತ ಮಾಡಿಬಿಟ್ಟೆ. ನಿನ್ನ ಕಣ್ಣು ಕಿತ್ತಿಸಿ ನಾವಿದ್ದರೂ ಏನು ಲಾಭ? ನಿನ್ನ ತಮ್ಮನಾಗಿ ಹುಟ್ಟಿ ಬಂದದ್ದಕ್ಕೂ ಸ್ವಾರ್ಥಕವಾಗಲಿಲ್ಲ. ನನ್ನ ತಮ್ಮ ಗಂಡೆಯ ಪುಂಡನೆಂದು ಹೇಳಿದೆ ನೀನು. ಇಂದು ನಿನ್ನ ಮಾತಿಗೆ ನಾನು ಸೆಂಡನಾಗಿ ಬಿಟ್ಟೆ. ಬೇಡ್ಬೋ, ಬೇಡ ನಿನಗೆ ಹಠ. ನಿಮ್ಮ ಅಣ್ಣ ಹೇಳಿದಾಗೆ ಕೇಳು. ನಡೆ, ಮನೆಗೆ ಹೋಗೋಣಪ್ಪ. ಅಣ್ಣನ ಕಣ್ಣು ಕಿತ್ತಿಸಿ ಸೆಂಡನಾಗಿ ನಾನಂತೂ ಬರಲಮ್ಮ ಮನೆಗೆ. ಈ ಚಾಂಡಾಲನ ರುಂಡ ತೆಗೆದೆ ನಾನು ಮನೆಗೆ ಬರಲಾರೆ. ಇರ್ಲಿ ಬಾ ಶಕ್ತಿ. ನೋಡು, ಹಿರಿಯರ ಮಾತ ನಾನೇನು ಯಾವತ್ತೂ ಮೀರಬಾರ್ದು. ನಮಗೆ ಯಾಕೋ ಧೈರ್ಯನೇ ಬರ್ದಂತಾಗಿದೆ. ನೋಡು, ಮೊದಲು ನಿಮ್ಮ ಮನೆಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾರೋ. ಯಾರೇನು ಮಾಡುವರು ಯಾರಿಂದಲೇ
ಮಗನೇ, ನೀನೀಗ ನಿನ್ನ ತಾಯಿಯ ಗರ್ಭದಲ್ಲಿ ಅಡಿಗೆ ಕೂತರೂ ಸರಿ, ನಿನ್ನನ್ನು ಹೊರಗೆಳೆದು ಒತ್ತಲ ಕಟ್ಟಿಗೆ ಹಾಕಿಸಿ ಮೈ ತುಂಬ ಬಾಸುಂಡೆ ಬಾರಿಸಿ ನಿನ್ನ ಹೆಂಡತಿಯ ಶೀಲ ಗೆಡಿಸಿ, ಲೇ ಶಿವ್ಯ, ನಿನ್ನ ತಮ್ಮನಿಂದ ನನ್ನ ಎದೆ ಮೇಲೆ ಕಾಲ ಇಡಿಸಿದೆಯಲ್ಲಲೇ ಮಗನೇ, ಇದೇ ಸಮಾಜದ ಎದುರಿಗೆ ನಿನ್ನನ್ನು ರೊಟ್ಟಿ ಎತ್ತಿಕೊಂಡು ತಿಳ್ಳು ಆಗ ನಾ ಮಾಡದಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಮೇರಾ ನಾಮ್ ರುದ್ರೇಗೌಡ. ಶಕ್ತಿ ನಿಲ್ಲು, ನೀನೀಗ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನೀನ್ ಈಗಲೇ ಶೂಟ್ ಮಾಡಿಬಿಡ್ತೀನಿ. ಅತ್ತಿಗೆ, ಪೊಲೀಸರು ನಮ್ಮನ್ನು ಹಿಡಿಯಲಿಕ್ಕೆ ಬಂದಂತೆ ಕಾಣುತ್ತದೆ. ನೀನಿಲ್ಲಿಂದ ಅಣ್ಣನನ್ನು ಕರೆದುಕೊಂಡು ಬೇಗನೆ ಆಸ್ಪತ್ರೆಗೆ ಹೋಗಿಬಿಡಿ ಮರೆಯಾಗಿ. ಇಲ್ಲಪ್ಪ, ನಿಮ್ಮನ್ನು ಬಿಟ್ಟು ನಾನು ಹೋಗೋದಿಲ್ಲ. ನಿಮ್ಮನ್ನು ಬಿಟ್ಟು ನಾವು ಬಾಳೋದಾದ್ರೆ ಹೇಗೆ? ಹಾಗೆ ಹಠ ಹಿಡಿಯುವ ಸಮಯವಲ್ಲ ಅತ್ತಿಗೆ. ನಾನು ಜೈಲಿಗೆ ಹೋಗುವುದಂತೂ ಖಚಿತ. ಹೋದ ಮರುಕ್ಷಣವೇ ಬಿಡುಗಡೆಯಾಗಿ ಬರುತ್ತೇನೆ. ಆದರೆ ನೀವು ಇಲ್ಲೇ ಇದ್ದರೆ ನೀವು ಕೂಡ ನನ್ನ ಜೊತೆ ಕಾರಾಗೃಹ ನೋಡಬೇಕಾಗುತ್ತದೆ. ನೋಡಿ ಶಕ್ತಿ, ನಿನ್ನ ಜೊತೆ ಸಾಯೋದಕ್ಕೆ ನಾವು ಸಿದ್ಧರಿದ್ದೀವಿ. ಆದ್ರೆ ನಿನ್ನನ್ನು ಮಾತ್ರ ಆ ಪಾಪಿಗಳ ಕೈಯಲ್ಲಿ ಕೊಟ್ಟು ನಾವು ಹೋಗ್ಲಾರ್ವಪ್ಪ, ನಾವು ಹೋಗ್ಲಾರ್ವು. ಅತ್ತಿಗೆ, ಈ ನಿನ್ನ ಮೈದುನ ಜೈಲಿಗೆ ಹೋಗುತ್ತಾನೆಂದು ತಿಳಿದು ದುಃಖಿಸಿ ಕಂಬನಿ ಮಿಟಕದಿರಮ್ಮ. ನಾನಿಲ್ಲದ ಸಮಯ ನೋಡಿ ಯಾವನಾದರೂ ಕೋಯ್ಕೆ ನನ್ನ ಮಗ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದರೆ ಅವತ್ತೇ ಅವನು ಹೆಣ ಮಣ್ಣಾಗ ಹಾಕುತ್ತೀನಿ. ಈ ಮಾತು ಸತ್ಯ. ಆದರೆ ಅಣ್ಣನನ್ನು ಬೇಗನೆ ಆಸ್ಪತ್ರೆಗೆ ಒಯ್ಯಲೇಬೇಕು. ಹೋಗಮ್ಮ ಬೇಗನೆ, ಪೊಲೀಸರು ಈ ಕಡೆ ನೋಡಿ ಬರುತ್ತಿದ್ದಾರೆ. ಎಲ್ಲರೂ ತಪ್ಪಿಸ್ಕೊಳ್ಳೋಣ ಬಾರೋ. ಕೊಲೆ ಮಾಡಿ ಹೇಡಿಯಂತೆ ತಪ್ಪಿಸಿಕೊಳ್ಳೋದು ಗಂಡಸಿನ ಲಕ್ಷಣವಲ್ಲ ಅತ್ತಿಗೆ. ಇನ್ನು ಅಂತ ನೂರಾರು ಕುಣಿಗಳನ್ನು ಕತ್ತು ಕೊಯ್ಯುತ್ತೇನೆ, ಮತ್ತೆ ಜೈಲಿಗೆ ಹೋಗಿ ಬರುತ್ತೇನೆ. ಈ ನನ್ನ ಪ್ರಾಣ ಮೀಸಲಿಟ್ಟಿರುವುದೇ ಸತ್ಯಕ್ಕಾಗಿ. ಅಣ್ಣನನ್ನು ಬೇಗನೆ ಆಸ್ಪತ್ರೆಗೆ ಒಯ್ಯಲೇಬೇಕು. ಹೋಗಮ್ಮ, ಪೊಲೀಸರು ಈ ಕಡೆ ನೋಡಿ ಬರುತ್ತಿದ್ದಾರೆ. ಆದರೆ ಒಂದು ಮಾತು ಅತ್ತಿಗೆ, ಏನಪ್ಪ ಅದು? ಯಮುನಾಳನ್ನು ಮಾತ್ರ ಸರಿಯಾಗಿ ನೋಡಿಕೊಳ್ಳಿ. ಹೋಗತ್ತಿಗೆ, ಹೋಗಮ್ಮ. ಹೋಗದಿದ್ದರೆ ನಿನಗೆ ನನ್ನ ಆಣೆ ಆಗಿದೆ. ಮೋಸ ಮಾಡಿದೆ ಇನ್ಸ್ಪೆಕ್ಟರ್, ಮೋಸ ಮಾಡಿದೆ. ಮೋಸ ಮಾಡುದಷ್ಟೇ ಏಕೆ, ನಿನ್ನ ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಲಿಕ್ಕೆ ಬಂದಿದ್ದೇನೆ. ಯಾರನ್ನ ಓದಿದ್ದೆ ಇನ್ಸ್ಪೆಕ್ಟರ್? ನಿನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ನಾನೇನು ನಿನ್ನಂತ ಹೇಳಿ ಅಲ್ಲ. ಸಮಾಜಕ್ಕೆ ಅನ್ಯಾಯ ಮುಗಿದರು ಇನ್ನು ಇಂಥ ನೂರಾರು ಗುಂಡಿಗಳನ್ನು ಕತ್ತು ಕೊಯ್ಯುತ್ತೇನೆ. ನಾನೇ ಸ್ವತಃ ಸೆರೆಮನೆಗೆ ಬರುತ್ತೇನೆ. ಆದರೆ ಅಲ್ಲದ ಶಬ್ದ ಮಾತನಾಡಿದರೆ ಈ ನ್ಯಾಯಾದೇವತೆ ಅಂತ ನಿನ್ನ ಕಾಕಿ ಬಟ್ಟೆಯನ್ನು ಕಳಿಸಿ ನಿನ್ನ ಮೈ ಚರ್ಮ ಸುಲಿಬೇಕಾಗುತ್ತದೆ. ಹುಷಾರ್, ನೀನೊಬ್ಬ ಕಾನೂನು ಕಾಪಾಡೋ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ. ನನಗಿದ್ರೆ ಮಾತಾಡ್ತೀಯ ಬದ್ಮಾಸ್ ನನ್ನ ಮಗನೇ. ಅರೆಸ್ಟ್ ಮಾಡಿ ನಾನು ಏನಲ್ಲಿ ಹಾಡೋಗ್ಲೆ ರುದ್ರೇಗೌಡ ಮನೆ ಪ್ರವೇಶಿಸಿ ಕರಿಯ ಮರೆಯನ್ನು ಕೊಲೆಗೆದು ನನಗೆ ಸೊಕ್ಕಿನಿಂದ ಮಾತಾಡ್ತೀಯ ಮಗನೇ. ಇನ್ನಂತ ಡಕಾತರಿಗೆ ಪೊಲೀಸ್ ಇನ್ಸ್ಪೆಕ್ಟರ್, ನಿನ್ನಂತ ಲಂಚಕ್ಕಾಗಿ ಕೈ ಒಡ್ಡುವ ಈ ನಿನ್ನ ಹೊಡೆತ ನನ್ನ ತೃಣಾಸಮಾನ. ಮೊದಲಿನಿಂದ ನ್ಯಾಯ ವಿಚಾರಿಸಬೇಕಾಗಿತ್ತು. ಅಂದು ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿ ಮೈ ತುಂಬ ಬರಿಯಟ್ಟು ಹಾಕಿ ರಕ್ತ ಹರಿಸಿ ಒಂದು ಕಣ್ಣು ಕೂಡ ಕೀಳುವಾಗ ತಿಳಿಯಲಿಲ್ಲವೇ ನಿನಗೆ? ಪೊಲೀಸ್ ಬೆಲ್ಟ್ ನಿನ್ನ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಕಂಡದೇ ಕರೆತಿಯಾದವಳನ್ನ ಸೀದಗೈದು ಅವಳನ್ನು ಕೊಲೆಗೈದನಲ್ಲ ಈ ನಿನ್ನ ನೀಚ ಗೌಡ. ಆಗ ಎಲ್ಲಿ ಹೋಗಿತ್ತು ಈ ಪೊಲೀಸ್ ಬೆಲ್ಟ್? ಹಣದಾಸೆ ತೋರಿಸಿ ಪರ ಹೆಂಡತಿನ ರಂಡತನ ಮಾಡಿ ನಾನೇ ಗಂಡನೆಂದು ನಿನ್ನ ಜೊತೆ ಸ್ನೇಹ ಕಟ್ಟಿ ಬೆರೆಯುತ್ತಾನಲ್ಲ ಈ ನಿನ್ನ ನೀಚ ಗೌಡ. ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟ್? ಅದನ್ನೆಲ್ಲ ಕಾಲ್ ಕೆಳಗೆ ಹಾಕಿ ಕುಳಿತು ಈ ಗೌಡ ಕೊಟ್ಟದ ಲಂಚಕ್ಕೆ ಅಂಚನಾಕಿ ನೀ ತೊಟ್ಟ ಪವಿತ್ರ ತಾಯಿಯನ್ನು ಲಂಚಕ್ಕೆ ಕೈ ಹೊಡಿಸಿದಲ್ಲ, ನೀ ಅಂತ ಬಂಡ ಸುಳ್ಳ ಮಗ ಇರಬೇಕು. ಇನ್ಸ್ಪೆಕ್ಟರ್, ಎಂತ ಅವಮಾನದ ಮತ್ತೆ ಪಿಸಿ ಗೌಡ